ಯೋಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ 5ನೇ ವಚನವನ್ನು ಓದಿಕೊಳ್ಳೋಣ. ఆయన తల్లి పరిచారకులను చూసి ఆయన మీతో చెప్పినది చేయుడనెను. ಕನ್ನಡದಲ್ಲಿ ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದರು. His mother said to the servants, whatever he says, do into it. ಪ್ರತಿ ವಾಕ್ಯ ಭಾಗವನ್ನು ಪವಿತ್ರಾತ್ಮ ದೇವರು ನಮಗೆ ಹಂಚಿಕೊಳ್ಳಲಿ. ಇಲ್ಲಿ ಓದಿದಂಥ ಈ ವಾಕ್ಯ ಭಾಗವನ್ನು ನಾವು ಅನೇಕ ಸಾರಿ ಓದಿರ್ತೇವೆ. ನಾವು ಓದದೆ ಅಂದರೆ ಮೊದಲನೇದಾಗಿ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತ ಯಾವುದು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಮೊದಲನೇದಾಗಿ ನೀರನ್ನು ದ್ರಾಕ್ಷಸವನ್ನಾಗಿ ಮಾಡಿದ ಮೊದಲನೇ ಅದ್ಭುತ ಕಾರ್ಯ. ಕಾನಾನು ಎಂಬ ಊರಿನಲ್ಲಿ ವಿವಾಹಕ್ಕೆ ಯೇಸು ಸ್ವಾಮಿಯನ್ನು ಆಹ್ವಾನಿಸಿರುವಾಗ ಆ ಯಜಮಾನನು ಒಳ್ಳೆ ದೊಡ್ಡ ವ್ಯಕ್ತಿಯಾಗಿದ್ದ. ಯಜಮಾನನು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದ. ಆ ಗಣ್ಯ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೆಷಲ್ ಗೆಸ್ಟ್ ಆಗಿ ಯೇಸು ಸ್ವಾಮಿಯನ್ನು ಸಹ ಆಹ್ವಾನ ಮಾಡಿದ್ದಾರೆ. ಅವರ ಕುಟುಂಬದವರನ್ನು ಸಹ ಆಹ್ವಾನ ಮಾಡಿದ್ದಾರೆ. ಅಲ್ಲಿ ಅವರೆಲ್ಲರೂ ಬಂದಿರ್ತಾರೆ. ಅಲ್ಲಿ ಯೇಸು ಸ್ವಾಮಿ ಇರ್ತಾನೆ, ಮತ್ತೆ ಅವರ ಶಿಷ್ಯರು ಇರ್ತಾರೆ, ಮತ್ತೆ ಅಲ್ಲಿ ಆತನ ಜೊತೆಯಲ್ಲಿ ಆತನ ತಾಯಿಯೂ ಸಹ ಇರ್ತಾರೆ. ಅದೆಲ್ಲ ಒಂದು ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಆಗುತ್ತೆ? ಮದುವೆ ಯಜಮಾನನಿಗೆ ಗೊತ್ತಿಲ್ಲ ದ್ರಾಕ್ಷರಸವು ಆಗಿ ಹೋಗಿದೆ ಎಂಬುದಾಗಿ. ಕೆಲವು ಸಾರಿ ಮನೆಯಲ್ಲಿ ಯಜಮಾನಿಗೆ ಗೊತ್ತಾಗೋದಿಲ್ಲ ರೇಷನ್ ಇದೆಯಾ ಇಲ್ಲ ಅಂತ. ಬಂದವರಿಗೆಲ್ಲ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತ. ಅದು ಗೊತ್ತಾಗೋದು ಯಾರಿಗೆ? ಏನಿದೆ ಏನಿಲ್ಲ ಅಂತ ತಾಯಿಗೆ ಮಾತ್ರ ಗೊತ್ತಾಗೋದು. ಮನೆಯಲ್ಲಿರೋ ಅಮ್ಮನಿಗೆ ಮಾತ್ರ ಗೊತ್ತಾಗೋದು. ಹೆಂಡತಿಗೆ ಮಾತ್ರ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ. ಯಜಮಾನರು ಮಾತ್ರ ಏನು ಹೇಳ್ತಾರೆ? ಊಟ ಮಾಡಿ ಹಾಕೋರಿಗೆ, ಊಟ ಮಾಡಿ ಕಳಿಸೋರಿಗೆ. ಹೊಲದ ಹತ್ರ ಏನಿದೆಯೋ ಏನಿಲ್ವೋ ತಾಯಿಗೆ ಮಾತ್ರ ಗೊತ್ತಾಗ. ಅನೇಕ ಸರಿ ನಾವು ಆ ಥರ ಒಂದು ತಪ್ಪುಗಳನ್ನು ಮಾಡಿರ್ತೇವೆ. ಯಾರಾದ್ರೂ ಬಂದಿರ್ತಾರೆ, ಕೆಲವು ಸರಿ ಮಾತುಗಳು ಅಂತೇವೆ ಏನಂತ, ಊಟ ಮಾಡ್ಕೊಂಡು ಹೋಗಿ ಅಂತ. ನಾವು ಊಟ ಮಾಡ್ಕೊಂಡು ಅನ್ನೋ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಇದು ನಿಜವಾಗಿ ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಲ್ವಾ. ಅನೇಕ ಸರಿ ನಾವು ನೋಡ್ತಾ ಇರ್ತೇವೆ. ಆದರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಔತಣವನ್ನು ನಡೆಸುವ ಮನೆ ಯಜಮಾನನಿಗೆ ಗೊತ್ತಾಗಲಿಲ್ಲ ಅಲ್ಲಿ ದ್ರಾಕ್ಷರಸ ಆಗೋಗಿದೆ ಅಂತ. ಆದರೆ ಆ ಮನೆಯಲ್ಲಿ ವಾತಾವರಣವನ್ನು ನೋಡಿದಂಥ ಮರಿಯಗಳಾಗಿರುವಂಥ ಯೇಸು ಸ್ವಾಮಿ ತಾಯಿಯಾಗಿರುವಂಥ ಮರಿಯಗಳು ಮಾತ್ರ ಅದನ್ನು ಗುರುತಿದ್ದಾಳೆ. ಅದನ್ನು ಗುರುತಿಡಿದು ಏನಂತಾಳೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಬಳಿಗೆ ಬಂದು ಹೇಳ್ತಾಳೆ, ದ್ರಾಕ್ಷರಸವು ಆಗೋಗಿದೆ. ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಸಮಯ ಇನ್ನೂ ಬರಲಿಲ್ಲ. ನೋಡಿ, ಯೇಸು ಸ್ವಾಮಿ ತಾಯಿಗೆ ಗೊತ್ತು ನನ್ನ ಮಗ ಅದ್ಭುತ ಮಾಡ್ತಾನೆ ಅಂತ. ಯೇಸು ಸ್ವಾಮಿಗೂ ಗೊತ್ತು ನಾನು ಅದ್ಭುತ ಮಾಡ್ತೇನೆ ಅಂತ. ಇದರ ಅರ್ಥ ಏನು ಗೊತ್ತಾ? ತಾಯಿ ಮಗ ಇಬ್ಬರ ಆಲೋಚನೆಗಳು ಒಂದೇ ಇದೆ. ಇವತ್ತು ಮನೆಯಲ್ಲಿ ಆ ಥರ ಆಲೋಚನೆಗಳು ಇರೋದಿಲ್ಲ. ತಾಯಿ ಒಂದು ಹೇಳಿದ್ರೆ ಮಗ ಒಂದು ಹೇಳ್ತಾರೆ, ಮಗ ಒಂದು ಹೇಳಿದ್ರೆ ತಾಯಿ ಒಂದು ಹೇಳ್ತಾರೆ. ಅದಕ್ಕೆ ಕಾರ್ಯಗಳಾಗೋದಿಲ್ಲ. ಅರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮರಿಯಮ್ಮಳಿಗೆ ಯಾಕೆ ಗೊತ್ತು ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾನೆ ಅಂತ? ಆಕೆ ಧನ್ಯಳು, ಆಕೆ ಪರಿಶುದ್ಧಳು, ದೇವರ ದೂತರೊಂದಿಗೆ ಮಾತನಾಡಿದ ಆತಳು, ಆಕೆ ಮುಖಾಮುಖಿ ಮಾತನಾಡಿದ ಆತಳು ಆಕೆ. ಅದರಿಂದ ದೇವರ ಕಾರ್ಯಗಳು ಏನಾಗುತ್ತೆ? ಪವಿತ್ರಾತ್ಮನ ಮುಖಾಂತರ ತಿಳಿದುಕೊಳ್ಳುವ ಶಕ್ತಿಯನ್ನು ಹೊಂದಿಕೊಂಡಿರುವ ಆಕೆ. ಅದರಿಂದ ಆಕೆ ಹೇಳುವಾಗ ಯೇಸು ಸ್ವಾಮಿಗೆ ಗೊತ್ತಾಗ್ಬಿಡ್ತು, ನಮ್ಮ ಅಮ್ಮಗೆ ಗೊತ್ತಾಗ್ಬಿಡ್ತು. ಅದಕ್ಕೆ ಅಮ್ಮ ನನ್ನ ಟೈಮ್ ಇನ್ನೂ ಬರಲಿಲ್ಲ, ನನ್ನ ಗೊಡವೆ ನನಗೆ ಯಾಕೆ? ಆಗ ಆಕೆ ಒಂದು ಮಾತು ಹೇಳ್ತಾಳೆ, ಏನಂತ? ಕೆಲಸಗಾರರನ್ನ ನೋಡಿ ಹೇಳ್ತಾಳೆ ಏನೆಂಬುದಾಗಿ, ಆತನು ನಿಮಗೆ ಏನು ಹೇಳುತ್ತಾನೋ
ಕೆಲಸವನ್ನು ಮಾಡಿ. ಈ ಮಾಡು ಅನ್ನೋ ವಿಚಾರ ಬರುವಾಗಲೇ ಎಲ್ಲರಿಗೂ ಕೋಪ ಬರುತ್ತೆ. ಈ ಕೆಲಸ ಮಾಡು ಅಂದ್ರೆ ಕೋಪ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಾ ಅಂದ್ರೆ ಕೋಪ ಬರುತ್ತೆ. ನನಗೇ ಹೇಳ್ತಾರೆ ಎಲ್ರು, ನಾನೇ ಮಾಡ್ಬೇಕಾ? ಬಹಳ ಸರಿ ನಾವು ಹೇಳಿದ ಮಾತು ಕೇಳೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹೇಳಿದ ಮಾತು ಕೇಳದೆ ಏಟಿಗಳು ತಿಂದಿದ್ದೀವ? ಏನಕ್ಕೆ ಏಟಿಗಳು ತಿಂತೀವಿ? ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರೋ ಅಂದರೆ ಮನೆಗೆ ಬರೋದು. ಏನು ಮಾಡ್ತೀವಿ? ಗೋಲಿಗಳು ಆಡ್ಕೊಂಡಿರ್ತೀವಿ, ಇಲ್ಲ ಫ್ರೆಂಡ್ಸ್ ಜೊತೆಲಿ ಅಡ್ಡೆ ಹೊಡ್ಕೊಂಡು ಅಲ್ಲಿ ಕಾಲಕ್ಷೇಪನ ಮಾಡ್ಕೊಂಡು ಬರ್ತೀವಿ. ಅಪ್ಪ ಅಮ್ಮ ಇನ್ನೂ ಬರಲಿಲ್ಲ, ಎಲ್ಲ ಮಕ್ಕಳು ಬಂದರು, ನನ್ನ ಮಗ ಬರಲಿಲ್ಲ. ಅಪ್ಪ ಅಮ್ಮ ಸುಮ್ಮನೆ ಬರ್ತಾರ? ಕೈಯಲ್ಲಿ ಒಂದು ಬೆತ್ತ ಹಿಡ್ಕೊಂಡು ಬರ್ತಾರೆ. ಏನು ಹಿಡ್ಕೊಂಡು ಬರ್ತಾರೆ? ಒಂದು ಬೆತ್ತ ಹಿಡ್ಕೊಂಡ್ಬಂದು ಎರಡು ಬಿಟ್ರೆ ಬ್ಯಾಗು ಚಪ್ಪಲಿ ಎಲ್ಲಿ ಹೋಗುತ್ತೋ ಮನೆಯಲ್ಲಿ ಅಡ್ಡಾಡ್ಬಿಡ್ತಾರೆ. ಅಮ್ಮ ಸರಿ ಹಿಡ್ಕೊಂಡು ಹಿಂದೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ? ಏನು ಕೇಳಿ? ಹೇಳಿದ ಮಾತು ಕೇಳಿದ್ದಕ್ಕೆ, ಹೇಳಿದ ಮಾತನ್ನ ಕೇಳದಿದ್ದಕ್ಕೆ. ಅಂದರೆ ನಾವು ಹೇಳಿದ ಮಾತು ಕೇಳಿದ್ರೆ ಹೋದ್ರೆ ನಮಗೆ ಏಟುಗಳು ಬೀಳ್ತಾ ಬರ್ತದೆ. ನಮ್ಗೆ ಯಾವಾಗ ಅನುಭವ ಆಗಿದೆ? ಚಿಕ್ಕ ವಯಸ್ಸಿನಿಂದಲೇ. ನಾವು ಬಾಲ್ಯರಾಗಿರುವಾಗಲೇ ನಮಗೆ ಗೊತ್ತಾಗುತ್ತದೆ. ನಾವು ಅಪ್ಪ ಅಮ್ಮ ಹೇಳಿದ ಮಾತು ಕೇಳದೆ ಹೋದ್ರೆ ಏನು ಬರುತ್ತೆ? ಏಟು ಬೀಳ್ತಾ ಇದ್ದೆ. ಊಟ ಕೊಡಲ್ಲ, ಬುಕ್ಸ್ ಕೊಡ್ಸಲ್ಲ, ಉಪವಾಸ ಇಡ್ತಾರೆ, ಮಂಡಿ ಹಾಕ್ಸ್ತಾರೆ. ಅವ್ರೇನು ಮಾಡ್ತಾರೆ? ಬಿಸಿಲಿಗೆ ಏನು ಮಾಡ್ತಾರೆ? ಬಟ್ಟೆ ಎಲ್ಲ ಬಿಚ್ಚಿ ಬರೀ ಮೈಯಲ್ಲಿ ಬಿಸಿಲಿಗೆ ನಿಲ್ಲಿಸ್ಬಿಡ್ತಾರೆ. ಇನ್ನೂ ಜಾಸ್ತಿ ಮಾಡೋದು ಏನು ಮಾಡ್ತಾರೆ? ಕಣ್ಣಿಗೆ ಖಾರ ಹಾಕ್ತಾರೆ. ಎಷ್ಟು ಜನ ಇಲ್ಲಿ ಕಣ್ಣಿಗೆ ಖಾರ ಮೆಣಸಿನ್ಕಾಯಿ ಹಾಕ್ಸ್ಕೊಂಡಿದ್ದೀರಾ? ಯಾರು ಇಲ್ವಾ? ಬೆಲ್ಟೆಡ್ ಎಷ್ಟು ಜನ ತಿಂದಿದ್ದೀರಾ? ಬೆಲ್ಟಿಂದ ಹಸಿ ಬರ್ರೆ ಇರುತ್ತಲ್ವಾ, ಹಸಿ ಮರದ ಬರ್ರೆಯಿಂದ ಎಷ್ಟು ಜನ ತಿಂದಿದ್ದೀರಾ? ಚಾಟಿ ಎಷ್ಟು ಜನ ತಿಂದಿದ್ದೀರಾ? ಇವೆಲ್ಲ ನಾವು ತಿಂದಿದ್ದೇವರೇ ಬಾಲ್ಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೇಳೋ ಮಾತು ಕೇಳಿರೋದು. ಹೇಳೋ ಮಾತು ಕೇಳಿದ್ರೆ ನಮಗೆ ಬೀಳ್ತಾ ಇರಲಿಲ್ಲ. ಅಂದರೆ ನಮಗೆ ಯಾವಾಗ ಈ ಅನುಭವ ಅಂದರೆ ಬಾಲ್ಯದಲ್ಲಿಯೇ. ನಾವು ಚಿಕ್ಕವರು ಇರುವಾಗಲೇ ನಮಗೆ ಈ ಅನುಭವ ಆಗಿರುತ್ತೆ. ಆದರೂ ದೊಡ್ಡವರಾದರೂ, ವಯಸ್ಸಾದರೂ, ಮುದುಕರಾದರೂ ನಾವು ಹೇಳೋ ಮಾತು ಕೇಳೋದಿಲ್ಲ. ಈಗಲೂ ಸಹ ನಾವು ನಮ್ಮ ಹೆತ್ತವರನ್ನ ದುಃಖಕ್ಕೆ ಗುರಿ ಮಾಡ್ತೀವಿ. ದೇವರ ಆಶೀರ್ವಾದವನ್ನು ಪಡ್ಕೊಳ್ಳದ ಹಾಗೆ ದೇವರ ಮಾತುಗೂ ಸಹ ಕೇಳದೆ ಕಿವಿಗೊಡದೆ ಇರ್ತೀವಿ. ಹೇಳೋ ಮಾತು ಕೇಳಿದ್ರೇನೆ ಅದ್ಭುತ ನಡೆಯುತ್ತೆ. ಹೇಳೋ ಮಾತು ಕೇಳಿದ್ರೇನೆ, ಹೇಳಿದಂತೆ ನಡ್ಕೊಂಡ್ರೆ ನಮ್ಮ ಜೀವಿತ ಉಜ್ವಲವಾಗೋದು, ನಮ್ಮ ಭವಿಷ್ಯತ್ತು ಬೆಳಗೋದು, ಅಭಿವೃದ್ಧಿ ಆಗೋದು. ನಾವು ಯಾವಾಗ ಹೇಳೋ ಮಾತು ಕೇಳೋದಿಲ್ವೋ ಆಗೇನಾಗುತ್ತೆ ಅಂತ ಹೇಳಿದ್ರೆ ನಾವು ಏನಾಗುತ್ತೆ ಹೇಳಿ? ಏನಾಗುತ್ತೆ? ನಮಗೆ ಗೊತ್ತಿದೆ ಅಲ್ವಾ, ಪನಿಷ್ಮೆಂಟ್ ಚಿಕ್ಕ ವಯಸ್ಸು ಆದರೆ ನಾವು ಗುರುತಿಸ್ತಾ ಇಲ್ಲ. ಇವತ್ತು ಬಹಳ ಜನ ದೇವರು ಏನು ಹೇಳ್ತಾ ಇದ್ದಾನೆ, ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ಅದನ್ನು ನಾವು ಫಾಲೋ ಮಾಡ್ತೀವಾ? ದೇವರು ನಮಗೆ ಹೇಳಿದಂಥ ವಾಗ್ದಾನಗಳೇನಮ್ಮ, ಆಶೀರ್ವಾದ ಏನು? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ನೋದನ. ಬಹಳ ಜನ ನಾವು ಬಳಲಿ ಸೋತು ಹೋಗೋದಕ್ಕೆ ಕಾರಣ ಏನು? ನಷ್ಟಕ್ಕೆ ಕಾರಣ ಏನು? ನಮ್ಮ ಹೊಲ ಗದ್ದೆಗಳಲ್ಲಿ ಕಾರಣ ಏನು? ನಮ್ಮ ಬಿಸ್ನೆಸ್ನಲ್ಲಿ ನಮಗೆ ನಷ್ಟ ಕಾರಣ ಏನು? ನಮ್ಮ ಆರೋಗ್ಯದಲ್ಲಿ ನಷ್ಟ ಕಾರಣ ಏನು? ಕಾರಣವನ್ನು ಹುಡುಕಬೇಕು ನಾವು. ಕಾರಣವನ್ನು ಹುಡುಕಿದ್ರೆ ನಮಗೆ ಗೊತ್ತಾಗೋದು ಎಲ್ಲಿ ಮಿಸ್ಟೇಕ್ ಆಗಿದೆ ಎಂಬುದಾಗಿ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓದಿಮ್ಮ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಒಂದು ನಿಮಿಷ ಅಲ್ಲಿ ನಿಲ್ಲ. ಏನು ಮಾಡಬೇಕಂತ? ನೀವು ನಿಮ್ಮ ದೇವರಾದ, ಯಾರು ದೇವರು? ನನ್ನ ದೇವರು. ನನ್ನ ದೇವರು ಅಂದರೆ ನನ್ನ ತಂದೆ, ನನ್ನ ತಾಯಿ, ನನ್ನ ನಿರ್ಮಾಣಕ, ನನ್ನ ಸೃಷ್ಟಿಕರ್ತ, ನನ್ನನ್ನು ಆಶೀರ್ವದಿಸುವಾತನು, ನನ್ನನ್ನು ಬಲಪಡಿಸುವಾತನು, ನನ್ನನ್ನು ಬಲಹೀನತೆಗಳಿಂದ ಬಿಡಿಸುವಾತನು, ನನ್ನ ಕಟ್ಟುಗಳನ್ನು ಏನು ಮಾಡ್ತಾನೆ? ಕಳಚುವಾತನು, ನನ್ನ ಸಂಕೋಲಗಳನ್ನು ಬಿಚ್ಚುವಾತನು, ನನ್ನ ನಿರ್ಮಾಣಕನು. ಯಾವ ಥರ ಕೇಳ್ತಾ ಇದ್ದೀನಿ? ನನ್ನ ತಂದೆಯಾದ ದೇವರ ವಾಕ್ಯವನ್ನು. ನನ್ನ ತಂದೆಯಾದ ದೇವರಿಗೆ ನಾನು ಯಾವ ರೀತಿ ನಾನು ನಡ್ಕೊಳ್ತಾ ಇದ್ದೇನೆ. ನನಗೆ ವಾಕ್ಯೋಪದೇಶ ಇದೆ, ವಾಕ್ಯ ನನಗೆ ಗೊತ್ತಿದೆ. ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಕಾಣ್ತಾ ಇದೆ? ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ಕೃಪಾವರಗಳು ಬಂದಿಲ್ಲ? ಎಲ್ಲರಿಗೂ ಕನಸುಗಳು ಬರ್ತವೆ, ಎಲ್ಲರೂ ಪ್ರವಾದನೆ ಹೇಳ್ತಾ ಇದ್ದಾರೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಆರಾಧನೆ ಮಾಡ್ತಾ ಇದ್ದಾರೆ, ಎಲ್ಲರೂ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ಮೊದಲುಕೊಂಡು ಮುದಿಯರ ತನಕ. ನನ್ನ ಜೀವಿತದಲ್ಲಿ ಯಾಕೆ ಪ್ರಶ್ನೆ ನಾವು
ಕಾರಣಗಳನ್ನು ನಾವು ಹುಡ್ಕೋದಿಲ್ಲ. ನಾವು ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಶ್ರದ್ಧೆಯಿಂದ ಕೇಳಬೇಕು. ಯಾವಾಗ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತೀವೋ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ಭುತವನ್ನ ಕಾಣ್ತೇವೆ, ಮಹತ್ ಕಾರ್ಯಗಳನ್ನು ಕಾಣ್ತೇವೆ. ದೇವರ ಮಾತಿಗೆ ಒಳಪಡುವ ಸೃಷ್ಟಿ ಯಾವ್ದಾದ್ರು ಇದೆಯಾ? ಗಾಳಿ ನಿಲ್ಲುವಂತೆ ಗಾಳಿ ನಿಂತ್ಕೊಂಡ್ಬಿಡುತ್ತೆ ಅಲ್ಲಿ. ಸಮುದ್ರ ಉಕ್ಕಿ ಏನಾಗ್ತಾ ಇದೆ, ತೂಫಾನ್ ಇದ್ದಿದೆ, ದೇವರು ಅದನ್ನು ಗದರಿಸಿ ನಿಲ್ಲಿಸ್ತಾ ಇದ್ದೇನೆ, ಅದನ್ನ ಮಾತಿಗೆ ಒಳಪಡ್ತಾ ಇದೆ. ಅಗಾಧ ಕೂಪದಲ್ಲಿ ಇದ್ದಂತ ಒಂದು ದೊಡ್ಡ ಮತ್ಸ್ಯಗೆ ದೇವರು ಆಜ್ಞೆ ಮಾಡುವಾಗ ಯೋನನನ್ನ ನುಂಗಿ 3 ದಿನ ಹೊಟ್ಟೆಯಲ್ಲಿ ಇಟ್ಕೊಳ್ತಾ ಇದೆ. ಆತನ ಮಾತಿಗೆ ಯಾವ ಕಾರ್ಯ ಸಾಧ್ಯವಿಲ್ಲ ಹೇಳಿ. ಆತನ ವಾಕ್ಯಕ್ಕೆ ಎದುರು ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಆಕೆ ಹೇಳ್ತಾ ಇದ್ದಾಳೆ, ಆತನು ಹೇಳಿದಂತೆ ನೀವು ಮಾಡಿ, ಆತನು ಹೇಳಿದಂತೆ ಮಾಡಿ. ಆಕೆ ತಾಯಿ ಅಂದರೆ ಎಲ್ಲವುಗಳನ್ನು ಪರೀಕ್ಷಿಸಿ ಎಲ್ಲರ ಕ್ಷೇಮವನ್ನು ಬಯಸಿ ಎಲ್ಲರಿಗೂ ಸರಿಸಮಾನವಾಗಿ ನೋಡಿಕೊಳ್ಳುತ್ತವಳೆ ತಾಯಿ. ಯಾಕೆಂತ ಹೇಳಿದ್ರೆ ಹೊತ್ತಿರ್ತಾಳೆ, ತನ್ನ ರಕ್ತವನ್ನು ಹಂಚಿ ಮಕ್ಕಳಿಗೆ ಜೀವ ಕೊಟ್ಟು ಏನ್ ಮಾಡಿರ್ತಾಳೆ, ಅವರಿಗೆ ರೂಪುರೇಖೆಗಳು ಬರುವ ತನಕ, ಭೂಮಿಯನ್ನು ನೋಡುವ ತನಕ ಆ ಮಕ್ಕಳಿಗೆ ಜೀವವನ್ನು ಕೊಟ್ಟಿರ್ತಾಳೆ. ತನ್ನ ರಕ್ತದಲ್ಲಿರುವಂತಹ ಜೀವವನ್ನು ಕೊಟ್ಟಿರ್ತಾಳೆ ತಾಯಿ. ತನ್ನ ಕರುಳು ಬೇರೆಗಿರುವಂತ ಸಂಬಂಧವನ್ನು ಹೊತ್ತುಕೊಂಡಿರ್ತಾಳೆ ತಾಯಿ. ಮಕ್ಕಳು ಬೈದರು, ಒಡೆದರು, ದೂಷಿಸಿದರು, ಹೊರಗಡೆ ಹಾಕಿದ್ರು ಸರಿ, ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಟರು ಸರಿ, ತಾಯಿ ಹೇಳ್ತಾಳೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಂದೇನು ಆಗೋಯ್ತು ಕತೆ, ಮುಗಿದೋಯ್ತು ಕತೆ ಅಂತ ಹೇಳುವಂತವಳು ತಾಯಿ. ತಾಯಿ ಆತ್ಮೀಯ ರೀತಿಯಲ್ಲಿ ಯಾವುದು ಗೊತ್ತಿಲ್ಲ ನಮಗೆ, ಸಭೆ ಅನ್ನೋದು ಒಂದು ತಾಯಿಗೆ ಸಮಾನ. ಸಭೆಯಲ್ಲಿ ಯಾಕೆ ವಾಕ್ಯೋಪದೇಶ ಇದೆ, ಸಭೆಯಲ್ಲಿ ಯಾಕೆ ದೇವರ ವಾಕ್ಯಗಳ ರೀತಿ ಮಾತಾಡ್ತೇವೆ, ಯಾಕೆ ಎಲ್ಲರನ್ನ ಗದರಿಸಿ ಖಂಡಿಸಿ ಬುದ್ಧಿ ಹೇಳೋದು ಏನಕ್ಕೆ? ವಾಕ್ಯಾನುಸಾರವಾಗಿ ಆತ್ಮೀಯ ಮಕ್ಕಳಾಗಿ ಅಭಿವೃದ್ಧಿ ಆಗಬೇಕು, ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗಬೇಕು, ದೇವರು ಕೊಟ್ಟಿರುವಂತ ಎಲ್ಲ ವಾಕ್ಯಗಳನ್ನು ನಾವು ಪಡ್ಕೊಳ್ಳಬೇಕು. ಶದ್ರಕ್, ಮೇಷಕ್, ಅಭಿಜ್ಞಾನರು ಅವರ ರೋಷ ನೋಡಿ ಹೇಗಿದೆ. ಬೆಂಕಿ ನಮ್ಮನ್ನು ಏನು ಮಾಡುತ್ತೆ? ಬೆಂಕಿ ನಮ್ಮನ್ನು ಏನು ಮಾಡುತ್ತೆ? ಯಾಕೆಂತ ಹೇಳಿದ್ರೆ ಅವರು ದೇವರು ಹೇಳಿದಾಗಿ ನೋಡ್ತಾರೆ. ಅಪವಿತ್ರನಾಗಲಿಲ್ಲ ಅವರು. ಸ್ಟೆಫೆನನು, ಯೌವನ ಪ್ರಾಯದಲ್ಲಿ ಇದ್ದಂಥ ಸ್ಟೆಫೆನನು ದೇವರ ರಾಜ್ಯಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಡಲು ಸಹ ಹಿಂಜರಿಯಲಿಲ್ಲ. ಒಬ್ಬ ಯೌವನಸ್ಥನು, ಈಗಿನ ಕಾಲದ ಯೌವನಸ್ಥನ ಮಕ್ಕಳಿಗೆ ಏನು ಚರ್ಚಿಗೆ ಹೋಗೋ ಅಂತ ಹೇಳಿದ್ರೆ, ಏನಕ್ಕಮ್ಮ ನಿನಗಂತೂ ವಯಸ್ಸಾಗ್ಬಿಟ್ಟು ನೀನು ಹೋಗು ಚರ್ಚಿಗೆ, ನಾನೇನು ಹೋಗ್ಲಿ, ನಾನು ಸಿನಿಮಾಗೆ ಹೋಗ್ಬೇಕು, ನಾನು ಫ್ರೆಂಡ್ಸ್ ಜೊತೆ ಹೋಗಬೇಕು, ನಾನು ಕ್ರಿಕೆಟ್ ಆಡಬೇಕು, ನಾನು ಕ್ಯಾರಮ್ ಬೋರ್ಡ್ ಆಡಬೇಕು, ನಾನು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ನಾನು ಪಾರ್ಕ್ಗಳಿಗೆ ಹೋಗ್ತಾ ಇದ್ದೀನಿ ಅಂದರೆ ತಂದೆ ಏನು ಮಾಡ್ತೀನಿ, ಹೋಗ್ಬಿಡ್ಬೇಕಂದ. ಎಲ್ಲಮ್ಮ ನಿಮ್ಮ ಮಗ ಬರಲಿಲ್ಲ, ಮಗಳು ಬರಲಿಲ್ಲ ಅಂತ ಹೇಳಿದ್ರೆ ಏನು ಅವ್ರಿಗೆ ಕ್ಲಾಸ್ ನಡೀತಾ ಇದೆ, ಸ್ಪೆಷಲ್ ಕ್ಲಾಸ್ ನಡೀತಾರೆ, ಏನೋ ಸುಳ್ಳು ಹೇಳ್ತಾರೆ. ಯಾರು ಹೇಳ್ಕೊಡೋದು ಮಕ್ಕಳಿಗೆ? ಇವತ್ತು ತಂದೆ ತಾಯಿನೇ ಹೇಳ್ಕೊಡ್ತಾರೆ. ಕಿವಿ ಹಿಡಿದು 2 ಬಿಟ್ಟು ನಡೆಯೋ ಸಭೆಗನ್ಬೇಕು. ಆಶೀರ್ವಾದ ಇಲ್ಲಿ ಅಭಿವೃದ್ಧಿ ಆಗುತ್ತೆ. ಮನುಷ್ಯನ ಜೀವನ ಸ್ಥಿರವಾಗಿ ನಿಲ್ಲೋದು ಸಭೆಯಲ್ಲಿದೆ. ಯಾಕೆಂದ್ರೆ ಸಭೆ ಒಂದು ತಾಯಿ ಹಾಗೆ. ಆ ತಾಯಿ ಹೇಳ್ತಾ ಇದ್ದಾಳೆ, ಅವ್ರಿಗೆ ಹೇಳಿದಂತೆ ನೀವು ಮಾಡಿ. ಇವತ್ತು ಸಭೆಯಲ್ಲಿ ವಾಕ್ಯ ಕೇಳ್ತಾ ಇದ್ದೇವೆ, ಅನೇಕರು ವಾಕ್ಯ ಕೇಳ್ತಾ ಇದ್ದೇವೆ. ಸಭೆಯಲ್ಲಿ ಯಾವ ಥರ ಕುಳಿತುಕೊಳ್ಳೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಸಭೆಯಲ್ಲಿ ವಾಕ್ಯ ಕೇಳುವಾಗ ನಾವು ಎಷ್ಟು ಅಲರ್ಟ್ ಆಗಿರಬೇಕು, ಆ ವಾಕ್ಯ ಯಾರಿಗೋಸ್ಕರ ಬರ್ತಾ ಇದೆ ಅನ್ನೋದು ಬಹಳ ಜನ ವಾಕ್ಯದ ಕಡೆ ಗಮನನೇ ಕೊಡೋದಿಲ್ಲ. ಏನೋ ದಾನವಾಗಿ ಕೇಳ್ತೇವೆ. ಅದಕ್ಕೆ ಆಶೀರ್ವಾದಕ್ಕೆ ನಾವೇ ಅಡ್ಡುಗೋಡೆ. ನಮ್ಮ ಆಶೀರ್ವಾದಕ್ಕೆ ಗೋಡೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೇವೆ. ಯಾವ ಗೋಡೆನ? ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ಬಹಳ ಕಷ್ಟ, ಅದಕ್ಕೆ ಹಾಲೋ ಬ್ರೇಕಲ್ಲಿ ಕಟ್ಬಿಡ್ತೇವೆ ಬೇಗ. ಇಟ್ಟಿಗೆಯಲ್ಲಿ ಕಟ್ಟಿದ್ರೆ 1 ವಾರ ಬೇಕು, ಬೇಡ ಒಂದೇ ದಿನದಲ್ಲಿ ಕಟ್ಬಿಡ್ತಾನೆ. ಯಾವುದ್ರಲ್ಲಿ? ಹಾಲೋ ಬ್ರೇಕ್ನಲ್ಲಿ ಕಟ್ಬಿಡ್ತಾನೆ. ಅಲ್ವಾ? ಇಟ್ಟಿಗೆ ಗೋಡೆಯಲ್ಲಿ ಕಟ್ಕೊಂಡ್ಬಿಡ್ತಾರೆ ಬೆಳಿಗ್ಗೆ ಅಂತ. ಬೆಳಿಗ್ಗೆ ತಕ್ಷಣ ಬೆಳಿಗ್ಗೆ ಇದ್ಬಿಡುತ್ತೆ. ನಮ್ಮ ಆಶೀರ್ವಾದಕ್ಕೆ ನಾವೇ ತಡಿ. ಕಾರಣ ಏನಂತೇಳಿ ವಾಕ್ಯ ಹೇಳ್ತಾ ಇದ್ದೆ. ಓದಮ್ಮ ಮುಂದಕ್ಕೆ. ಯೆಹೋವನ ಮಾತನ್ನು ಏನ್ ಮಾಡ್ಬೇಕಂತೆ? ಶ್ರದ್ಧೆಯಿಂದ ಕೇಳುವಾಗಲೇ ಅದ್ಭುತ ಕಾರ್ಯಗಳಾಗುತ್ತೆ.
ಶ್ರದ್ಧೆಯಿಂದ, ಅದರ ಮೇಲೆ ಶ್ರದ್ಧೆ ಇರಬೇಕು, ಅದರ ಮೇಲೆ ಭಯ ಭಕ್ತಿ ಇರಬೇಕು. ಭಾರಿ ಭಯ ಇದ್ರೆ ಪರವಾಗಿಲ್ಲ, ಸಾಕಾಗೋದಿಲ್ಲ, ಭಕ್ತಿನೂ ಇರಬೇಕು. ಆ ಭಕ್ತಿನೇ ಶ್ರದ್ಧೆನೇ ನಮಗೆ ತಂದ್ಕೊಡೋದು. ಭಯನೂ ಇಲ್ಲ, ಭಕ್ತಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಶ್ರದ್ಧೆ ಬರೋದೇ ಇಲ್ಲ. ಮದಿಮ ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಹಲ್ಲೆಲೂಯಾ. ಏನ್ ಮಾಡ್ತಾರಂದ್ರೆ, ಆತನ ಆಜ್ಞೆಗಳೆಲ್ಲ ನಾವು ಅನುಸರಿಸಿ ನಡೆಯುವಾಗ ಅದರಲ್ಲಿ ದೇವರೊಂದು ದೊಡ್ಡ ಆಶೀರ್ವಾದ ಅಡಗಿಸಿಟ್ಟಿದ್ದಾನೆ. ಎಂತ ಆಶೀರ್ವಾದ ಅಡಗಿಸಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಒಂದು ಮಹತ್ವಕರವಾದ ಆಶೀರ್ವಾದ, ಒಂದು ಮಹಿಮೆಯುಳ್ಳ ಆಶೀರ್ವಾದ. ಭೂಲೋಕದಲ್ಲಿ ಎಲ್ಲಾ ಜನಾಂಗಗಳ ಮೇಲೆ ನಿನ್ನನ್ನು ಇರಿಸ್ತಾನಂತೆ. ಓದಿಮ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಯಾವ ಸ್ಥಿತಿಗೆ? ಉನ್ನತ ಸ್ಥಿತಿಗೆ. ಹಲ್ಲೆಲೂಯಾ. ಯಾವಾಗ ಯಾವಾಗ ಮನಸ್ಸಾಂತರ ಹೊಂದ್ರಿ ಅಂದ್ರೆ, ಈ ಕಾಲದ ಮಕ್ಕಳಿಗೆ ಮನಸ್ಸಾಂತರ ಅಂದ್ರೇನೆ ಗೊತ್ತಿಲ್ಲ. ರಕ್ಷಣೆ ಪಡ್ಕೊಳ್ಳಿ, ರಕ್ಷಣೆ ಅಂದ್ರೇನೆ ಗೊತ್ತಿಲ್ಲ. ದೇವರ ವಾಕ್ಯ ಏನ್ ಗೊತ್ತಾಗುತ್ತೆ ಅವರಿಗೆ? ಮನೆಯಲ್ಲಿ ಮಕ್ಕಳನ್ನ ಸತ್ಯವೇದ ಬಹಳ ಜನ ಓದಿಸೋದೇ ಇಲ್ಲ. ಎಷ್ಟೋ ಜನ ಮಕ್ಕಳು, ಎಷ್ಟೋ ಜನ ಕುಟುಂಬಗಳಲ್ಲಿ ಸತ್ಯವೇದ ಓದಿಸೋದು ಹೋದ್ರೆ ನಾವು ಒಂದು ಅವನನ್ನು ಪಾಪಕ್ಕೆ ತಳ್ತಾ ಬಿದ್ದೀವಿ ಎಂಬುದಾಗಿ ಅರ್ಥ. ಶರೀರ ಸಂಬಂಧವಾಗಿ ನಾವು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಆತ್ಮ ಸಂಬಂಧವಾದಂಥ ತಂದೆ ತಾಯಿ ಎಚ್ಚರಿಸಿ ಗದರಿಸಿ ಬುದ್ಧಿ ಹೇಳುವಂಥದ್ದು ಸತ್ಯವೇದ. ಆತನು ಕೊಟ್ಟಿರುವಂಥ ಸತ್ಯವೇದವನ್ನೇ ನಾವು ಓದೋದಕ್ಕೆ ಮುಂದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಪರಲೋಕ ರಾಜ್ಯ ಸೇರ್ತೀವ? ಕನಸು ಕಾಣಬೇಕಷ್ಟೇ. ಆತನ ಬಾಯಿ ವಾಕ್ಯವನ್ನು, ನಮಗೋಸ್ಕರ ಕೊಟ್ಟಿರುವಂಥ ಆತನ ವಾಕ್ಯವನ್ನೇ ನಾವು ಓದಿಸೋದಕ್ಕೆ ನಮ್ಮ ಮಕ್ಕಳಿಗೆ ಪ್ರೇರೇಪಣೆ ಕೊಡೋದಿಲ್ಲ ಅಂದ ಮೇಲೆ ನಾವು ಪರಲೋಕ ರಾಜ್ಯ ಹೋಗ್ತೀವ? ನಾವು ಹೋಗೋದಿಲ್ಲ, ನಮ್ಮ ಮಕ್ಕಳು ಹೋಗೋದಿಲ್ಲ. ಕನಸು ಕಾಣಬೇಕಷ್ಟೇ. ನಾವು ಏನೋ ದಾನವಾಗಿ ಅಲ್ಲ, ಯಾವ ಸ್ಥಳದಲ್ಲಿ ನಾವು ಇರಲಿಕ್ಕೆ ಹೋಗ್ತಿದ್ದೇವೆ, ಯಾರೂ ಪ್ರವೇಶಿಸಿದ ಸ್ಥಳದಲ್ಲಿ ನಮ್ಮನ್ನೆಲ್ಲರನ್ನು ದೇವರ ಆಹ್ವಾನ ಮಾಡಿದ್ದಾರೆ ಅಂದರೆ ಅವಾಗ ನಾವು ಎಷ್ಟು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಬೇಕು. ಆ ರೀತಿಯಾಗಿ ನಾವು ನಡ್ಕೊಳ್ಳುವಾಗ ಏನ್ ಮಾಡ್ತಾರಂತೆ, ನಮ್ಮನ್ನ ಉನ್ನತ ಸ್ಥಿತಿಗೆ ತರ್ತಾರಂತೆ. ನೋಡಿ, ಯೋನ ಅಂತೀನಿ, ಆದಿಕಾಂಡ 6ನೇ ಅಧ್ಯಾಯ 27ನೇ ವರ್ಷ ಓದಿನು. ಆದಿಕಾಂಡ 6ನೇ ಅಧ್ಯಾಯ 22. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದಂತೆ. ನೋಹನು ಏನು ಮಾಡಿದ? ದೇವರು ಅಪ್ಪಣೆ ಕೊಟ್ಟ ಏನೆಂಬುದಾಗಿ, ನೀನು ಒಂದು ದೊಡ್ಡ ನಾವೆಯನ್ನು ಮಾಡು ಎಂಬುದಾಗಿ. ವಯಸ್ಸಾದ ಕಾಲದಲ್ಲಿ ನೋಹನ ಜೊತೆಗೆ ದೇವರು ಮಾತಾಡ್ತಾ ಇದ್ದೇನೆ, ನಾನು ಈ ಭೂಮಿಯನ್ನು ಅಳಿಸಿ ಹಾಕುತ್ತೇನೆ, ಆದರೆ ನೀನು ನಿನ್ನ ಕುಟುಂಬ ಮಾತ್ರ ಯಾವ ತರ ಇದ್ದೀರಾ? ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಾ. ನೀನು ನಿನ್ನ ಕುಟುಂಬ, ನೀನೊಬ್ಬನೇ ಅಂತ ಹೇಳಲಿಲ್ಲ, ನೀನು ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸೊಸೆ ಅಂದ್ರೆ ಎಲ್ಲಿರ್ಬೇಕಂತೆ? ನಾವೇ ಒಳಗಡೆ ಇರಬೇಕು. ಮತ್ತೆ ನಾನು ಸೃಷ್ಟಿ ಮಾಡಿದ ಎಲ್ಲಾ ಜೀವಿಗಳಿರ್ಬೇಕು. ನೋವನಿಗೆ ದೇವರು ಏನು ಹೇಳಿದ್ರು ಅದನ್ನು ನೋವನ್ನು ಕೇಳಿದ. ನೋವನ್ನು ಅಂದ್ಕೊಂಡಿಲ್ಲ, ಸಾಯ ಮುತ್ತುಗಳಿಗೆ ಹಿಂಗೆ ದೋಣಿ ಹಾಕಿದ್ರು, ಸ್ವಾಮಿ ಹೆಂಗೂ ನಾನು ಸಾಯ್ತಾ ಇದ್ದೀನಲ್ಲ, ಒಳ್ಳೆಯವನಾಗಿದ್ದೀನಲ್ಲ, ನನ್ನ ನೀನು ರಾಜ್ಯದಲ್ಲಿ ತಾನೇ ಸೇರಿಸ್ಕೊಳ್ತೀಯ ಅನ್ಲಿಲ್ಲ. ನಾವೇನ್ ಮಾಡ್ತೀವಿ? ಪ್ರಾರ್ಥನೆಗೆ ಬನ್ನಿ ಅಂತ ಹೇಳಿದ್ರೆ ನನಗೆ ಎಲ್ಲಿ ಪಾಸ್ಟ್ರೆ, ಮೈ ಕೈ ನೋವು ಪಾಸ್ಟ್ರೆ, ಅಲ್ಲಿ ಮದುವೆ ನಡೀತಾ ಇದೆ, ಮದುವೆಗೆ ಲಗ್ನ ಪತ್ರಿಕೆ ಬಂದ್ರೆ ಬರ್ತೀರಾಣೋ, ಒಂದಿನ ಮುಂದೆನೆ ಬಂದ್ಬಿಡ್ತೀನಿ. ಸಭೆಯೊಳಗೆ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರೆ ಎಲ್ಲ ಎಷ್ಟು ದಿನ ಬಂದ್ರು, ಎಷ್ಟು ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಶುಕ್ರವಾರ ವ್ಯಕ್ತಿಗತ ಪ್ರಾರ್ಥನೆ ಇದೆಯಮ್ಮ, ಸಭೆಯಲ್ಲಿಲ್ಲ, ವ್ಯಕ್ತಿಗತ ಪ್ರಾರ್ಥನೆ. ಯಾವಾಗೂ ಶುಕ್ರವಾರ ತೆಗೆದೇ ಇಟ್ಬಿಟ್ಟಿರ್ತೇನೆ. ಶುಕ್ರವಾರ ಬಾಗಿಲು ಯಾವಾಗೂ ತೆಗೆದೇ ಇಟ್ಬಿಟ್ಟು ಬೆಳಗ್ಗೆ 10 ಗಂಟೆಗೆಲ್ಲ ತೆಗೆದುಬಿಟ್ಟಿರ್ತೇವೆ. ಬಂದು ವ್ಯಕ್ತಿಗತವಾಗಿ ಪ್ರಾರ್ಥನೆ. ಯಾಕೆ ಅಂತ ಹೇಳಿದ್ರೆ ಈ ಲಾಕ್ಡೌನ್ಸ್ ಈ ಥರ ಇರೋದ್ರಿಂದ, ಈಗ ದಿನಕ್ಕೊಂದು ರೂಲ್ಸ್ ಬರ್ತಾ ಇದೆ, ದಿನಕ್ಕೊಂದು ಇದಾಗ್ತದೆ. ಅದರಿಂದ ಎಷ್ಟು ಜನ ಬಂದಿದ್ದೀರ? ಒಬ್ಬರಿಗೆ ಮಾತ್ರ ಹಸಿವು, ಬೇರೆಯವ್ರಿಗೆ ಹಸಿವು ಇಲ್ವಾ? ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೂ ಸಭೆಯಲ್ಲಿ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ.
ಏಕಾಂತ ಪ್ರಾರ್ಥನೆ ಬೇರೆ. ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಪ್ರಾರ್ಥನೆ ಮಾಡ್ತಾನೆ ಎದ್ದೋಗಿ ಬಂದು ತಲೆ ಮೇಲೆ ಕೊಟ್ಟಂಗಂತ ಹೊಡೆದು ಬಂದು ಮತ್ತೆ ಮೊಣಕಾಲು ಹಾಕ್ಕೊಡ್ತೀವಿ. ಎಲ್ಲಿ? ಮನೆಯಲ್ಲಿ. ಗಲಾಟೆ ಮಾಡಬೇಡ, ಅವನು ಬೈದು ಬಿಟ್ಟು ಮತ್ತೆ ಬಂದು ಬೇರೆ ಕೂತ್ಕೊಳ್ತೀವಿ ಮನೆಯಲ್ಲಿ. ಸಭೆಯಲ್ಲಿ ಅಂದರೆ ವಾರಕ್ಕೊಂದ್ಸರಿ ಉಪವಾಸ ಇರ್ತಾನೆ, ಕಣ್ಣೀರಿನಿಂದ ಗೋಳಾಡಿ ಯಾರು ಬರೋದಿಲ್ಲ, ಪ್ರಲಾಪಿಸ್ಬೋದಲ್ವಾ? ಪ್ರಶಾಂತವಾಗಿರುತ್ತೆ ದೇವರ ಜೊತೆಯಲ್ಲಿ. ಯಾಕೆಂತ ಹೇಳಿದ್ರೆ ನಮಗೆ ಬೇಡ, ನಾವೆಲ್ಲ ನಮ್ಮ ದೇವರ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ, ನಮ್ಗೆ ಯಾವ ಕಷ್ಟ ಇಲ್ಲ, ಯಾವ ಉಪದ್ರ ಚೆನ್ನಾಗಿದ್ದೀವಿ ಅಷ್ಟೇ ಅಂದರೆ ಒಳ್ಳೆಯದೇ. ಆದರೆ ಸಭೆಗೆ ಒಳಪಡ್ಬೇಕಲ್ವಾ? ಆದರೆ ನೋವನ್ನು ಹೇಳ್ತಾ ಇದ್ದೇನೆ, ವಯಸ್ಸಾದ ಕಾಲ ಆದರೂ ಸರಿ, ದೇವರೇ ಈ ನನಗೆ ಹೇಳಿ ಅಪ್ಪಣೆ ಕೊಟ್ಟಿರುವ ಕೆಲಸವನ್ನು ನಾನು ಮಾಡಿ ಮುಗಿಸುತ್ತೇನೆ. ಅದೇನು ಮಾಡ್ದ? ಅದರ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ. ಹಾಗೆ ಅಬ್ರಹಾಮನು ನೋಡಿ, ಇಬ್ರು ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರು ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 8ನೇ ವಚನ ನಿಮ್ಮ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೋದನಂತೆ. ಹಲ್ಲೆಲೂಯಾ. ತನ್ನ ಮಾತಿನ ಮೇಲೆ ನಂಬಿಕೆ, ತನ್ನನ್ನು ಕರೆದಾತನ ಮೇಲೆ ಇರುವಂತ ನಂಬಿಕೆ. ಇವತ್ತು ಎಷ್ಟೋ ಜನರನ್ನ ಕ್ರಿಸ್ತನು ಕರೀತಾ ಇದ್ದಾನೆ, ಕೈ ಬೀಸಿ ಕರೀತಾ ಇದ್ದೇನೆ, ನನ್ನ ಮಗಳೇ, ನನ್ನ ಮಗನೇ ಎಂಬುದಾಗಿ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಕರೀತಾ ಇದ್ರು ಸಹ ನಿರ್ಲಕ್ಷ್ಯವನ್ನು ಮಾಡುವಂತವರಾಗಿದ್ದೇವೆ. ದೇವರ ಸೇವೆ ಅಂದ್ರೆ ಏನೂ ದಾನವಾಗಿರ್ತೇವೆ. ದೇವರ ಸೇವೆಯಲ್ಲ, ಒಂದು ಪಾಪಿಯನ್ನು ನರಕದಿಂದ ಬಿಡಿಸಿ ನಿತ್ಯ ಜೀವನದಲ್ಲಿ ಸೇರಿಸ್ತಾ ಇದ್ದೇವೆ. ಅದೇ ನಿಜವಾದ ಸುವಾರ್ತೆ. ಅದಕ್ಕೆ ಲೋಕಕ್ಕೆ ನಮ್ಮನ್ನು ದೇವರು ಬೆಳಕನ್ನಾಗಿಟ್ಟಿದೆ. ಆದರೆ ಅಬ್ರಹಾಮನು ಏನು ಮಾಡ್ದ? ನನ್ನನ್ನು ಕರೆದಾತನು ನಂಬಿಗಸ್ತನು. ಅದರಿಂದ ನಂಬಿಕೆಯನ್ನು ಏನು ಮಾಡ್ದ ಅಂತ ಹೇಳಿದ್ರೆ, ಆತನ ಮಾತಿಗೆ ಒಳಪಟ್ಟು ಹಿಂದೂ ಮುಂದೆ ನೋಡಲಿಲ್ಲ. ತನ್ನ ಹೆಂಡತಿನ ಜೊತೆಲಿ ಇಟ್ಕೊಂಡು ಏನಿದೆಯೋ ಸರಂಜಾಮು ಗಟ್ಟು ಮುಟ್ಟೆ ಕಟ್ಕೊಂಡು ಹೊಟ್ಟೇ ಬಿಟ್ಟ. ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ಲಿಲ್ವಂತೆ, ಎಲ್ಲಿಗೆ ಹೋಗ್ಬೇಕು, ಯಾವ ದಿಕ್ಕಿಗೆ ಹೋಗ್ಬೇಕೋ ಗೊತ್ತಾಗ್ಲಿಲ್ವಂತೆ. ದೇವರು ಹೇಳ್ದ ಅಷ್ಟೇ ಹೊರಟ್ಬಿಟ್ಟ. ಅದು ವಿಶ್ವಾಸ, ಅದು ನಂಬಿಕೆ. ಇವತ್ತು ನಾವೇನು ಮಾಡ್ತೇವೆ? ಮನೆ ಖಾಲಿ ಮಾಡ್ಬೇಕಂತ ಹೇಳಿದ್ರೆ ಹುಲಿಗಾಲನು, ಯಮಗಂಡ ಕಾಲನು, ಯಾವ ಕಾಲಗಳನ್ನು ನೋಡ್ತೇವೆ? ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ಇರುವ ದೇವರನ್ನು ನೋಡುವುದಿಲ್ಲ. ನಮ್ಮ ಆಶೀರ್ವಾದಕ್ಕೆ ನಾವೇ ತಡೆಯಾಗ್ತಾ ಇದ್ದೇವೆ, ನಾವೇ ತಡೆ. ನ್ಯಾಯಾಧಿಪತಿಗಳಿಗೂ ಸಹ ನ್ಯಾಯಾಧಿಪತಿ ಅಂದರೆ ನ್ಯಾಯಸ್ಥಾಪಕರು, ಜಡ್ಜಸ್, ನ್ಯಾಯಸ್ಥಾಪಕರಲ್ಲಿ 13ರಲ್ಲಿ ಒಂದು ವಚನವನ್ನು ಓದೋಣ, 14ನೇ ವಚನವನ್ನು ಓದೋಣ. ಸಿಂಸೋನನ ಬಗ್ಗೆ ಕೆಲವು ಕಾರ್ಯಗಳಲ್ಲಿ ನಾವು ಗಮನಿಸೋಣ. ಅಲ್ಲಿ ಆಕೆ ತಾಯಿ ಯಾವ ರೀತಿಯಾಗಿರ್ತಾರೆ ಓದೋಣ. ನ್ಯಾಯಸ್ಥಾಪಕರು 13:14. ದ್ರಾಕ್ಷ ಫಲವನ್ನು ತಿನ್ನದಿರಲಿ, ದ್ರಾಕ್ಷರಸವನ್ನಾಗಲಿ, ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ, ನಿಷಿದ್ಧ ಆಹಾರವನ್ನು ಮುಟ್ಟದಿರಲಿ. ಹೀಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕೈಕೊಳ್ಳಲಿ ಎಂದನು. ಯಾರ ಜೊತೆ ಹೇಳ್ತಾ ಇದ್ದಾರೆ? ಮಾನೋಹನ ಜೊತೆ ಹೇಳ್ತಾ ಇದ್ದಾರೆ. ಯಾರ ಜೊತೆ? ಅವ್ರ ಜೊತೆ ಹೇಳ್ತಾ ಇದ್ದಾರೆ, ನಿನ್ನ ಹೆಂಡತಿಯಲ್ಲಿ ಹುಟ್ಟುವಂತ ಮಗನು ಯಾರಂತೆ? ಇಸ್ರಾಯೇಲನ ಕಾಯುವಾತನು, ಇಸ್ರಾಯೇಲರಿಗೆ ಬೆಳಕು, ಇಸ್ರಾಯೇಲರಿಗೆ ಮಾರ್ಗವಾಗಿರುವಾತನು, ಅವರಿಗೆ ನ್ಯಾಯಸ್ಥಾಪಕನಾಗಿರುವಾತನು. ಅದರಿಂದ ಯಾವುದನ್ನು ಮುಟ್ಟಬಾರದಂತೆ? ದ್ರಾಕ್ಷರಸವನ್ನಾಗಲಿ, ಮತ್ತನ್ನೇರಿಸುವುದನ್ನಾಗಲಿ, ಅಶುದ್ಧವಾದದನ್ನಾಗಲಿ ಏನು ಮಾಡಬೇಕಂತೆ? ತಗೋಬಾರದು ಎಂಬುದಾಗಿ ಹೇಳಿದ ಪ್ರಕಾರವಾಗಿಯೇ ಇದ್ದ. ಹುಟ್ಟ ಮಗು ಯಾವ ಥರ ಹುಟ್ಟಿದಂತೆ? ಬಲಶಾಲಿಯಾಗಿ. ದೇವರ ಮಾತಿಗೆ ಒಳಪಡುವಾಗ ಮಾತ್ರ ದೇವರ ಮಹಿಮೆಯನ್ನು ಕಾಣ್ತೇವೆ, ದೇವರ ಅದ್ಭುತವನ್ನು ಕಾಣ್ತೇವೆ. ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏನೆಂಬುದಾಗಿ. ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ.
ಹೇಳ್ತಾನೇ ಇದ್ದಾನೆ. ಯೇಸು ಸ್ವಾಮಿ ನಮಗೆ ಹೇಳ್ತಾನೇ ಇದ್ದಾನೆ. ನಾವು ಮಾಡ್ತಾ ಇದ್ದೀವಾ? ನೋಹನು ರಕ್ಷಿಸಲ್ಪಟ್ಟ, ಆತನ ಕುಟುಂಬವೂ ರಕ್ಷಿಸಲ್ಪಟ್ಟ. ಆದಮ ಅವಳಿಂದ ಆರಂಭಗೊಂಡ ಸಂತತಿ ನೋಹನ ಕಾಲಕ್ಕೆ ಬಂದಿದ ತಕ್ಷಣ ಎಲ್ಲರನ್ನೂ ಅಳಿಸಿ ಆಗಿಬಿಟ್ಟ ದೇವರು, ಎಲ್ಲರನ್ನೂ ನಾಶಪಡಿಸಿಬಿಟ್ಟ ದೇವರು. ಇವತ್ತು ಭೂಮಿಯನ್ನು ಅಗೀತಾ ಇದ್ದಾರೆ. ಎಷ್ಟೋ ಅವಶೇಷಗಳು ಕಂಡು ಬರ್ತಾ ಇದೆ. ಆ ತಳದಲ್ಲಿ ಇವು ಸಹ ಇವತ್ತು ಕಂಡು ಬರ್ತಾ ಇದೆ. ಇವತ್ತು ಯಾವೋ ಕಾಲದಲ್ಲಿ ಮುಚ್ಚಲ್ಪಟ್ಟ ಕಾರ್ಯಗಳು ಪ್ರಪಂಚವೆಲ್ಲ ನೀರಿನಿಂದ ಅಳಿಸಿ ಆಗಿಬಿಟ್ಟ ದೇವರು. ಆದರೆ ನೋಹನು ಹೆಂಡತಿ ಮಕ್ಕಳು ಮಾತ್ರ ರಕ್ಷಣೆ ಹೊಂದಿ ಮತ್ತೆ ಜನರೇಷನ್ ಸ್ಟಾರ್ಟ್ ಆಯಿತು. ಮತ್ತೆ ಅವರ ಮುಖಾಂತರ ಒಂದು ಹೊಸ ಸೃಷ್ಟಿ ಸ್ಟಾರ್ಟ್ ಆಯಿತು. ಇವತ್ತು ರಕ್ಷಣೆ ಹೊಂದಿಕೊಂಡ ಪ್ರತಿಯೊಬ್ಬರಲ್ಲೂ ಸಹ ಎಷ್ಟು ತಲೆಮಾರಿನವರೆಗೆ ಇರ್ತಾರಂತೆ ಅವರು? ಎಷ್ಟು ತಲೆಮಾರಿನವರೆಗೆ? 1000 ತಲೆಮಾರಿನವರೆಗೆ. ಯಾರಂತೆ ಅವರು? ಆ 1000 ತಲೆಮಾರುಗಳನ್ನು ಬಿಲ್ಟ್ ಮಾಡೋದು ಯಾರಂತೆ? ಯಾರಮ್ಮ? ನಾನಮ್ಮ. ನನಗೆ ಆಶೀರ್ವಾದ, ಅದು ನಾನು ಬಿಲ್ಟ್ ಮಾಡಬೇಕು. ನೋಹನು ತನ್ನ ಕುಟುಂಬವನ್ನು ಬಿಲ್ಟ್ ಮಾಡಿದ, ತನ್ನ ಕುಟುಂಬವನ್ನು ಕಟ್ಟಿಕೊಂಡ, ದೇವರ ಭಯಭಕ್ತಿಯಲ್ಲಿ ನಡೆಸಿದ. ಅಪವಿತ್ರವದ್ದು ಯಾವುದನ್ನು ಅವರು ಮುಟ್ಟಲಿಲ್ಲ, ಅವರ ಮಕ್ಕಳು ಸೇವಿಸಲಿಲ್ಲ. ದೇವರಲ್ಲಿ ಭಯಭಕ್ತಿಯೊಳಗಿದ್ರು. ಅವರು ಅಷ್ಟು 8 ಜನ ರಕ್ಷಣೆ ಹೊಂದಿದ್ದರು. ಅವರ ಮುಖಾಂತರ ಎಷ್ಟು ತಲೆಮಾರುಗಳು ಬಂದಿದೆಯೋ. ಒಬ್ಬ ಮನುಷ್ಯನ ದೇವರಲ್ಲಿ ಭಯಭಕ್ತಿಯೊಳಗಿದ್ದರೆ ಮಕ್ಕಳನ್ನು ಕಾಣ್ತೀವಿ. ತಲೆಮಾರಿನವರೆಗೂ ಹಾಗೆಯೇ ಹೆಸರು ನಿಂತಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಏನಕ್ಕೆ ಬೇಕು? ಪೇತ್ರನು ರಾತ್ರಿಯೆಲ್ಲ ಮೀನು ಹಿಡಿದ. ಓದಿಮ್ಮ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ ಅನ್ಕೊಳ್ಳಿ. ಓದಿ. ಲೂಕನ ಬರೆದ ಸುವಾರ್ತೆ 5ನೇ ವಚನ 5ನೇ ಅಧ್ಯಾಯ 5ನೇ ವಚನ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟು ಏನು ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ದೇವರೇ, ಏನೂ ಸಿಗಲಿಲ್ಲ. ಸಮುದ್ರದಲ್ಲಿ ಎಲ್ಲಾದ್ರೂ ಮೀನು ಹಿಡಿದ ಇರೋದಕ್ಕೆ ಸಾಧ್ಯನಾ? ತಿಮಿಂಗಲಗಳೇ ಇರ್ತಾವಂತೆ ಸಮುದ್ರದಲ್ಲಿ, ಮೀನುಗಳು ಹಿಡಿದೇ ಇರ್ತಾವ. ಸಮುದ್ರದಲ್ಲಿ ಎಲ್ಲಾದ್ರೂ ಮೀನು ಇಲ್ಲ ಅನ್ನೋದು ಎಲ್ಲಾದ್ರೂ ಚರ್ಚೆ ನಾವು ಕೇಳಿದ್ವಿ. ಹೋಗ್ಲಿ, ಯಾವುದಾದ್ರೂ ಒಂದು ಜಾತಿ ಮೀನು ಇದ್ದೇ ಇರುತ್ತೆ. ಕುಂಟೆ ಕೆರೆ ಆದ್ರೂ ಸರಿ ಒಂದು ಮೀನು ಇದ್ದೇ ಇರುತ್ತೆ, ಇರಲ್ವಾ? ಇರುತ್ತೆ. ಒಂದು ಬಾವಿಯಲ್ಲಾದ್ರೂ ಸರಿ ಮೀನುಗಳೇನು ನಾವು ನೋಡ್ಬೋದು, ನಾವು ಮೀನುಗಳನ್ನು. ಅಂತ ಸಮುದ್ರದಲ್ಲಿ ಮೀನು ಇಲ್ಲ ಅಂತ ಹೇಳಿದ್ರೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ, ಒಂದು ಮೀನು ಸಿಗಲಿಲ್ಲ ದೇವರೇ. ಆದರೆ ನಿನ್ನ ಮಾತಿನ ಮೇರೆಗೆ, ಯಾರ ಮಾತಿನ ಮೇರೆಗೆ? ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನ ಹಾಕ್ತೇನೆ. ಹಾಕಿದ ಬಲೆಗಳನ್ನ ಏನಾಯ್ತು? ಅದ್ಭುತ, ಆಶ್ಚರ್ಯಪಟ್ಟು ಏನ್ ಮಾಡ್ತಾ ಇದ್ದಾನೆ? ಎಲ್ಲಿಲ್ಲದ ಸಂತೋಷ, ನೋಡುವರಿಗೆಲ್ಲ ಸಂತೋಷ. ಎಲ್ಲ ಬೈಕೊಂಡ್ರು, ಇವನು ಒಂದು ಮೀನು ಸಿಗಲಿಲ್ಲ ಕಣೋ, ಇವನು ಏನು ಬೆಳಗಿದ್ದು ಯಾರ ಮುಖ ನೋಡ್ಬಿಟ್ಟು ಬಂದಿದ್ದ? ಒಂದು ಮೀನು ಸಿಗಲಿಲ್ಲ ಅವನಿಗೆ. ಅದೆಷ್ಟು ದರಿದ್ರ ತುಂಬಿಕೊಂಡಿದ್ದ ಏನು, ಒಂದು ಮೀನು ಸಿಗಲಿಲ್ಲ ಇವನಿಗೆ ಅಂತ ಎಷ್ಟು ಜನ ಅವ್ನು ನೋಡಿ ಬೈತಿದ್ರು. ಯಾರನ್ನ? ನಮ್ಗೆಲ್ಲ ಮೀನು ಸಿಗಲಿಲ್ಲ, ನಿನಗೆ ಮೀನು ಸಿಗಲಿಲ್ಲ ಅಂದ್ರೆ ನೀನೇನೋ ಪಾಪ ಮಾಡಿದ್ದೆ ಬಿಡು. ನಾವು ಅದೇ ಥರ ಹೇಳುದು. ಏನು ಹೇಳ್ತೀವಿ? ಬರಬಾರ್ದು ರೋಗ ಬಂದ್ಬಿಟ್ಟಿದೆ, ಏನೋ ನೀನು ಮಾಡಿದ್ದೆ ಬಿಡಪ್ಪ, ಏನೋ ಮಾಡಿರ್ತೀಯ, ಅದಕ್ಕೆ ಹಿಂಗಾಗಿ. ನಾವಂತ ಅವ್ರ ಪಾಪ ಏನು ಮಾಡಿರಲ್ಲ. ಮನುಷ್ಯ ಅಂದಮೇಲೆ ರೋಗ ಬರದೇ ಇರುತ್ತರ? ರೋಗಗಳು ಬಂದೇ ಬರ್ತವೆ. ಅದು ಏನು ಹೇಳ್ತಾರೆ ಜನ? ಏನು ಹೇಳ್ತಾರೆ? ಏನೋ ಮಾಡಬಾರ್ದು ಮಾಡಿದ್ದಾನೆ ಅದಕ್ಕೆ ಅಲ್ವಾ? ಹಾಗೆ ಎಷ್ಟು ಬೈಗಳನ್ನು ತಿಂದಿದ್ದು ನಾವು, ಪಾಪ ಎಷ್ಟು ಅವಮಾನಕ್ಕೆ ಗುರಿಯಾದ ನಾವು. ಆದರೆ ಯೇಸು ಸ್ವಾಮಿ ಹೇಳಿದ ಮಾತಿನ ಮೇರೆಗೆ ಅದ್ಭುತವನ್ನು ಕಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನ ನಾವು ಏನು ಮಾಡ್ತೀವಿ ಗೊತ್ತಾ? ಬಹಳ ಜನ ಏನು ಮಾಡ್ತೀವಿ ಹೇಳಿ? ಏನು ಮಾಡ್ತೀವಿ? ಸ್ವಾಮಿ 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 ಅಂತೀವಿ. ಆದರೆ ಏನು ಪ್ರಯೋಜನ?
ಪ್ರಯೋಜನ ಏನಾದರೂ ಇದೆಯಾ? ಸ್ವಾಮಿ ಸ್ವಾಮಿ ಅಂದರೆ ಪ್ರಯೋಜನ ಇಲ್ಲ. ಅದರ ಮಾತನ್ನು ಕೇಳಿದರೆ ಮಾತ್ರ ಪ್ರಯೋಜನ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರಾಜ್ಯಕ್ಕೆ ಹೋಗೋದಿಲ್ಲ. ಹೋಗ್ತಾರ? ಹೋಗೋದಿಲ್ಲ. ಅರ್ಧ ಜನ ಒಳಗಡೆ ಹೋದ್ರೆ ಅರ್ಧ ಜನ ಹೊರಗಡೆ ನಿಂತ್ಕೊಳ್ತಾರೆ, ಬಾಗಿಲು ಮುಚ್ಚಿಬಿಡ್ತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ? ಹೊರಗಡೆ ಇರೋರು ನೋಡಿ ಏನು ಹೇಳ್ತಾರೆ? ನೀವು ಯಾರು ನನಗೆ ಗೊತ್ತಿಲ್ಲ, ನೀವು ಯಾರು ನನಗೆ ಗೊತ್ತಿಲ್ಲ. ತಾಯಿ ತಂದೆ ಮಕ್ಕಳನ್ನ ಹೊರಗಡೆ ಹಾಕಿಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ರೆ ಆ ಮಕ್ಕಳು ಏನಾಗ್ತಾರೆ ಗೊತ್ತಾ? ಆ ಸನ್ನಿವೇಶ, ನೋವು ಸಂಕಟ ಹೇಗಿರುತ್ತೆ ಗೊತ್ತಾ? ಪ್ರಪಂಚನೇ ಹೋದಂಗೆ. ನಮ್ಮ ಅಪ್ಪ ಅಮ್ಮನೇ ಹೊರಗಡೆ ಹಾಕ್ಬಿಟ್ರು ನನ್ನನ್ನು. ನಾನು ಅವ್ರಿಗೋಸ್ಕರ ಎಷ್ಟೆಲ್ಲ ಏನೆಲ್ಲ ಮಾಡಿದ್ರೆ, ನಾನು ತಪ್ಪು ಮಾಡಿದ್ದೀನಿ, ನನ್ನ ಹೊಡೆದು ಬುದ್ಧಿ ಹೇಳಬೇಕಲ್ವಾ? ನನ್ನ ಹೊಡೆದು ಬುದ್ಧಿ ಹೇಳಿ ಏನು ಮಾಡಿಬಿಟ್ಟು ಹೊರಗಡೆ ಹಾಕಿಬಿಟ್ಟೆ ಅಂತ ಹೇಳಿದ್ರೆ ಆ ಮಕ್ಕಳು ಏನಾಗುತ್ತೆ, ಅವ್ರ ಮನಸ್ಸು ಏನಾಗುತ್ತೆ? ಎಷ್ಟೋ ಜನ ಇವತ್ತು ಆ ಥರ ಏನಾಗಿದ್ದಾರೆ, ನೋವಿನಲ್ಲೇ ಬಹಳ ಜನ ಇದ್ದಾರೆ. ಕೋಪ, ಉದ್ವೇಗ, ಆವೇಶ, ಹಿಂದು ಮುಂದೆ ಆಲೋಚನೆ ಮಾಡದೆ ತೀರ್ಮಾನಗಳನ್ನ ತಗೊಂಡ್ಬಿಟ್ಟು ನಷ್ಟಕ್ಕೆ ಗುರಿ ಆಗ್ತಾರೆ. ಹೇಳೋದನ್ನ ಕೆಲವರು ಕೇಳೋದಕ್ಕೆ ತಾಳ್ಮೆ ಇರೋದಿಲ್ಲ, ಕೆಲವರಿಗೆ ತಾಳ್ಮೆಯಿಂದ ಹೇಳೋದಕ್ಕೂ ಬರೋದಿಲ್ಲ. ಇದರಿಂದ ನಷ್ಟದ ಮೇಲೆ ನಷ್ಟವನ್ನು ಹೊಂದ್ಕೊಳ್ತೇವೆ. ಮಲಾಕಿಯಲ್ಲಿ 1:6 ಓದಿಮ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ. ಮಾನ ಅಂದ್ರೆ ಘನತೆ, ಗೌರವ, ಮರ್ಯಾದೆ. ಹೇಳಿಮ್ಮ. ಆಳು ದನಿಗೆ ಭಯಭಕ್ತಿ ತೋರಿಸುತ್ತಾನಲ್ಲ, ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವಿಲ್ಲಿ, ದನಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ ಎಂದು ಸೇನಾಧೀಶ್ವರನಾದ ಯೆಹೋವನುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯವು ಕೇಳ್ತಾ ಇದೆ, ನಾನು ನಿಮ್ಮ ತಂದೆ, ನಿಮ್ಮ ದೇವರು, ನಿಮ್ಮ ರಕ್ಷಕನಾದರೆ ಅದು ನನಗೆ ಬರಬೇಕಾಗಿರುವ ಘನತೆ ಎಲ್ಲಿ, ನನಗೆ ಬರಬೇಕಾಗಿರುವಂಥ ಗೌರವ ಎಲ್ಲಿ? ಯಾವಾಗ ಗೌರವ ಬರೋದು? ಆತನ ಆಜ್ಞೆಗಳ ಪ್ರಕಾರವಾಗಿ ನಡೆದುಕೊಳ್ಳುವಾಗ ದೇವರು ಸಂತೋಷ ಪಡುತ್ತಾನೆ. ಆತನ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವಾಗ, ಆತನ ವಾಕ್ಯಾನುಸಾರವಾಗಿ ಜೀವಿಸುವಾಗ ಆವಾಗ ಆತನಿಗೆ ಘನತೆ ಬರುತ್ತೆ, ಗೌರವ ಬರುತ್ತೆ. ನಾವು ನನ್ನ ದೇವರಿಗೆ ನಾನು ಗೌರವವನ್ನು ಕೊಡ್ತಾ ಇದ್ದೀನ, ಘನಮಾನಗಳನ್ನು ದೇವರಿಗೆ ನಾನು ಸಲ್ಲಿಸ್ತಾ ಇದ್ದೀನ. ಯಾವ ರೀತಿಯಾಗಿ? ನನ್ನ ಕ್ರಿಯೆಗಳ ಪ್ರಭಾವದಿಂದ ತಾನೇ. ಎಷ್ಟು ಸಾರಿ ದೇವರ ಮಾತನ್ನು ನಾವು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ? ಎಷ್ಟು ಸಾರಿ ನಾವು ದೇವರ ಮಾತನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ? ಎಷ್ಟು ಸಾರಿ ನಾವು ದೇವರ ವಾಕ್ಯಗಳನ್ನ ನಿರ್ಲಕ್ಷ್ಯ ಮಾಡಿದ್ದು ನನಗಲ್ಲ ಅಂದ್ಕೊಂಡು ನಾವು ಜೀವಿಸ್ತಾ ಇದ್ರೆ ಏನಾದರೂ ಪ್ರಯೋಜನ ಇದೆಯಾ? ನನಗಲ್ಲ, ನಾವು ಅನ್ಕೊಳ್ತೀವಿ ವಾಕ್ಯ ಹೇಳುವಾಗಿದೆ, ನನಗಲ್ಲ ಪಕ್ಕದಲ್ಲಿರೋರಿಗೆ, ನನಗಲ್ಲ ಹಿಂದಿನವರಿಗೆ, ನನಗಲ್ಲ ಆ ಮನೇಲಿ ಕೂತ್ಕೊಂಡು ಈ ಮನೇಲಿ ಒಬ್ಬರನ್ನು ನೋಡಿ ಒಬ್ಬರ ಮೇಲೆ ಇದು ಮಾಡ್ತೀವಿ ಹೊರತು ಅದು ನನಗೆ ಅಂತ ನಾವು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ಈ ವಾಕ್ಯವು ನನಗೆ ದೇವರು ಹೇಳ್ತದೆ ನಾನು ಮಾಡಬೇಕಂತ ಎಲ್ಲಿಗೆ ನಾವು ಮಾಡೋದಕ್ಕೆ ಮುಂದಾಗೋದಿಲ್ವೋ ಅಲ್ಲಿವರೆಗೂ ದೇವರ ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಆಗೋದೇ ಇಲ್ಲ. ಎಷ್ಟೇ ಆದಾಯ ಬರಲಿ, ಎಷ್ಟೇ ಸಂಪಾದನೆ ಬರಲಿ, ಎಲ್ಲೋ ಒಂದು ಕಡೆ ಏನಾಗುತ್ತೆ, ಅದು ಓಲಾಗಿ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಅದು ನಷ್ಟವಾಗಿ ಹೋಗ್ತಾ ಇರುತ್ತೆ. ಆಶೀರ್ವಾದ ಹಾಳಾಗಿ ಹೋಗಲಿ, ಮಕ್ಕಳು ಹಾಳಾಗ್ತಾರೆ, ಹೆಂಡತಿ ಗಂಡ ಹಾಳಾಗಿ ಹೋಗ್ತಾರೆ, ಹುಟ್ಟ ಮಕ್ಕಳು ಹಾಳಾಗಿ ಹೋಗ್ತಾರೆ. ಅವರು ಹೋಗೋದು ಮಾತ್ರ, ನಾವು ನಮ್ಮ ಆತ್ಮವನ್ನ ಕೈಯಾರ ತಗೊಂಡೋಗಿ ನರಕದಲ್ಲಿ ನಾವೇ ಸೇರಿಸುತ್ತೇವೆ. ದೇವರ ಮಾತನ್ನು ಕೇಳದೆ ಹೋದರೆ, ದೇವರು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ, ನನಗೆ ಬರಬೇಕಾಗಿರುವಂತ ಆ ಮಾನ ಎಲ್ಲಿ, ಗೌರವ ಎಲ್ಲಿ? ನಾನು ನಿಮ್ಮ ತಂದೆ ಆದರೆ ಎಲ್ಲಿವರೆಗೂ ನನ್ನ ವಾಕ್ಯಗಳನ್ನು ನೀವು ಕೈಕೊಂಡು ನಡೆದಿದ್ದೀರಾ? ನಾನು ನಿಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಏನು ಮಾಡಿದ್ದೇನೆ? ನಿಮ್ಮನ್ನು ಎಲ್ಲ ಕಲಂಕಗಳಿಂದ, ದೋಷಗಳಿಂದ ಬಿಡಿಸಿ ನಿಮ್ಮನ್ನು ಕ್ಷಮಿಸಿದ್ದೀನಲ್ಲ. ಹಾಗಾದ್ರೆ ನನಗೆ ಬರಬೇಕಾಗಿರುವ ಘನತೆ ಎಲ್ಲಿ? ಕೊಡ್ತಾ ಇದ್ದೀವಾ? ಬರೀ ಕಿರೀಟ ಇಟ್ಟುಕೊಳ್ಳುವಾಗ ನಾವು ಕ್ರೈಸ್ತ ಅಂತ ಬರೀ ಕಿರೀಟ ಇಟ್ಕೊಂಡು ತಿರುಗ್ತಾ ಇದ್ದೀವ. ಸೈತಾನ ಕೊಂಬಿಟ್ಕೊಳ್ತಾನೆ, ಕ್ರೈಸ್ತರು ಕಿರೀಟ ಇಟ್ಕೊಂಡ್ಬಿಡ್ತಾನೆ. ನಾನೊಬ್ಬ ಕ್ರೈಸ್ತ ಅಂತ, ಅಷ್ಟೇ ವ್ಯತ್ಯಾಸ.
ಆದರೆ ಆಜ್ಞಾನುಸಾರವಾದ ಜೀವನವೇ ನಿಜವಾದ ಜೀವನ. ಅದು ಆಶೀರ್ವಾದಕ್ಕೆ ಸಂಬಂಧಪಟ್ಟದ್ದು, ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ದೇವರಲ್ಲಿ ನಾವು ಏನು ಮಾಡ್ತೀವಿ ಆ ಕಾರ್ಯಗಳನ್ನು ಅಭಿವೃದ್ಧಿ ನಾವು ಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ನಾವೇ ತಡೆಯಾಗಬಾರ್ದು. ಮತ್ತೆ ಬರೆದ ಸುವಾರ್ತೆಯಲ್ಲಿ ನೋಡಿ 7:21 ವಚನ ಮಧ್ಯಮ. ಮತ್ತೆ ಬರೆದ ಸುವಾರ್ತೆ 7:21. ನನ್ನನ್ನು ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಯಾರು ಸೇರ್ತಾರಂತೆ ಪರಲೋಕ ರಾಜ್ಯಕ್ಕೆ? ಯಾರು ಸೇರ್ತಾರಂತೆ? ಸಭೆ ವಿಶ್ವಾಸಿ ಹೇಳುವ ಮಾತುಗಳನ್ನು ಕೇಳಬೇಕು. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಕುಳಿತುಕೊಂಡಿದ್ದ, ನಮ್ಮ ಮಧ್ಯದಲ್ಲಿದ್ದಾನೆ. ನಮಗೆ ಕಾಣದ ಒಂದು ಪುಸ್ತಕದಲ್ಲಿ ನಾವಿಲ್ಲಿ ಕುಳಿತುಕೊಂಡು ಏನು ಯೋಚನೆ ಮಾಡ್ತಾ ಇದ್ದೇವೆ ಎಲ್ಲನೂ ಬರೆಯಲ್ಪಡ್ತಾ ಇದೆ. ಯೆಹೋವನ ಭಕ್ತರು ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಿರುವಾಗ ಯೆಹೋವನು ಕಿವಿಗೊಟ್ಟು ಕೇಳಿ ಏನ್ ಮಾಡ್ತಾ ಇದ್ದಾನಂತೆ? ಜ್ಞಾಪಕದ ಪುಸ್ತಕ. ಅದು ಯಾವ ಪುಸ್ತಕ? ಜ್ಞಾಪಕದ ಪುಸ್ತಕದಲ್ಲಿ ಬರೀತಾ ಇದ್ದಾನೆ. ಒಂದು ದಿನ ನ್ಯಾಯ ತೀರ್ಪಿದೆ. ನನ್ನ ಘನವುಳ್ಳ ನಾಮವನ್ನು ಧರಿಸಿಕೊಂಡು ಯಾವ ತರ ನೀನು ಜೀವಿಸ್ತಾ ಇದೆಯಾ ಲೋಕದಲ್ಲಿ? ದೇವರು ಕೇಳ್ತಾನೆ, ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯ ಸೇರೋದಿಲ್ಲ. ಯಾರು ಸೇರ್ತಾರೆ ಅಂತ ಹೇಳಿದ್ರೆ, ತಂದೆಯ ಚಿತ್ತವನ್ನು ನೆರವೇರಿಸುವವರೆಗೆ, ಆತನ ಮಾತನ್ನ ಕೇಳಿ ನೆರವೇರಿಸುವ ತಂದೆಯ ಚಿತ್ತವನ್ನು ನೆರವೇರಿಸುವ. ಗಲಾತಿ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ನೋಡಿ, ಗಲಾತಿ 6ನೇ ಅಧ್ಯಾಯ 7ನೇ ವಚನ. ಬೇಗ ನಾನು ಮುಗಿಸುತ್ತೇನೆ. ಮೋಸ ಹೋಗಬೇಡಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು, ಬೇರೆ ಫಲ ಬರುವುದಿಲ್ಲ. ನಿನ್ನ ಕಷ್ಟಾರ್ಜಿತದಲ್ಲಿ ದೇವರಿಗೆ ಎಂಬುದಾಗಿ ನೀನು ಯಾವ ತರ ಸಮರ್ಪಣೆ ಮಾಡ್ತಾ ಇದೆಯಾ ಹಾಗೆಯೇ ನಿನ್ನ ಅಭಿವೃದ್ಧಿ ಆಗೋದು. ಕೆಲವರು ದಶಮ ಭಾಗಗಳು ಮಾತ್ರ ಕೊಡ್ತಾರೆ, ಇನ್ನು ಕೆಲವರು ಕಾಣಿಕೆ ಮಾತ್ರ ಹಾಕ್ತಾರೆ, ಇನ್ನು ಕೆಲವರು ಯಾವ ಥರ ಇರ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ಕಾಣಿಕೆಗಳನ್ನು ಸಮರ್ಪಣೆ. ಕಾಂಚನಂ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ ಅಲ್ವಾ? ಹೌದ್ರಾ? ಅಂದ್ರೆ ಕಾಂಚನಂ ಕಾರ್ಯಸಿದ್ಧಿ ಅಂತ ಹೇಳಿದ್ರೆ ಅದರ ಅರ್ಥ ಗೊತ್ತಾ? ಆವಾಗ ಕಾಸಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ? ಹಾಗೆ ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಯಾವ ವಾಕ್ಯದ ಆಧಾರ ಮೇರೆಗೆ ಹೇಳ್ತಾ ಇದೆ? ನಮ್ಮ ಅಭಿವೃದ್ಧಿಗೆ ಅದು ಒಂದು ದೇವರು ಕೊಟ್ಟಿರುವಂತ ವರ, ಅದೊಂದು ಕೃಪೆ. ಅದು ನಾವೇನು ಕೊಡೋ ವಿಷಯದಲ್ಲಿ ಏನ್ ಮಾಡ್ತೇವೆ? ಕೊಟ್ರೆ ಸೇವಕರು ದೊಡ್ಡವರಾಗ್ಬಿಡ್ತಾರೆ ಅಲ್ವಾ? ಆಗ್ಬೇಕಲ್ವ? ಸೇವಕರು ದೊಡ್ಡವರಾಗೋದು ಬೇಡವಾ? ಸೇವಕರು ಜವಾಬ್ದಾರಿ ಇದೆಯಲ್ವಾ? ಸೇವಕರು ದೊಡ್ಡವರಾಗೋದು ಬೇಡವಾ? ಯಾರು ಬಯಸೋದಿಲ್ಲ. ಇದೆಲ್ಲ ನನಗೆ ಗೊತ್ತು. ನಮ್ಮ ಸೇವಕರು ಯಾವಾಗಲೂ ಚೆನ್ನಾಗಿರ್ಬೇಕು. ಕೆಲವರು ಇರ್ತಾರೆ ಕೈ ಅಂತಾರೆ, ಏನು ಮಾಡ್ತಾರೆ? ಕೈಯಲ್ಲಿ ಕೇಳ್ಕೊಳ್ತಾರೆ. ಆಶೀರ್ವಾದ ಬರುತ್ತೆ, ಶಾಪ ಬರುತ್ತೆ. ಶಾಪನೇ ಬರುತ್ತೆ, ಆಶೀರ್ವಾದ ಬರೋದಿಲ್ಲ. ವಾಕ್ಯಾನುಸಾರವಾಗಿ ನಾವು ನಡ್ಕೊಳ್ಬೇಕು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಬರೀ ಸ್ವಾಮಿ ಅಂದ್ಕೊಂಡ್ರೆ ದೇವರ ಚಿತ್ರವನ್ನು ನೆರವೇರಿಸ ಹೋದ್ರೆ ನಿಷ್ಪ್ರಯೋಜನ. ದೇವರ ವಾಕ್ಯಗಳನ್ನು ನೆರವೇರಿಸ ಹೋದ್ರೆ ಪ್ರಯೋಜನ ಇಲ್ಲ. ಎಷ್ಟೇ ಭಯಭಕ್ತಿ ಇದ್ರೂ ಸಹ ವಾಕ್ಯಾನುಸಾರವಾಗಿ ಜೀವಿಸಬೇಕು. ಯೇಸು ಸ್ವಾಮಿ ಸಹ ಹೇಳ್ತಾ ಇದ್ದಾರೆ ಹೊಸ ಒಡಂಬಡಿಕೆಯಲ್ಲಿ, ಮೋಶೆ ನಿಮಗೆ ಯಾವ ಕಟ್ಟಡ ಆಜ್ಞೆಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ಮಾಡಿ. ಕೆಲವರು ಹೇಳ್ತಾರೆ, ಏನೆಂಬುದಾಗಿ ಹೇಳ್ತಾರೆ, ಅವರಿಗೆ ಸತ್ಯ ಗೊತ್ತಿಲ್ಲ, ಇಂದು ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಯೇಸು ಸ್ವಾಮಿ ಬಂದಿರೋದೇ ಏನಕ್ಕಂತೆ? ಹಳೆ ಒಡಂಬಡಿಕೆಯನ್ನು ಹೊಡೆದು ಹಾಕೋದಿಕ್ಕೆ. ಹಳೆ ಒಡಂಬಡಿಕೆಯನ್ನು ಹೊಡೆದು ಹಾಕೋ ಹೋಗಿದ್ರೆ ಶಾಸ್ತ್ರಿಗಳಿಂದ, ಪರಿಸರಗಳಿಂದ ಯಾಕೆ ಬೀಳ್ತಾ ಇದ್ರು? ಯಾಜಕರಿಂದ ಯಾಕೆ ಬೀಳ್ತಾ ಇದ್ರು?
ಧರ್ಮಶಾಸ್ತ್ರ ಒಳಗಾಗಬಹುದಾಗಿತ್ತಲ್ವಾ? ಸತ್ಯ ತಿಳಿದೇ ಮಾತಾಡ್ತಾರೆ. ಧರ್ಮಶಾಸ್ತ್ರವನ್ನು ನೆರವೇರಿಸಲು ಬಂದಾತನು, ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸಲು ಬಂದಾತನು. ಕೆಲವರು ಹೇಳ್ತಾರೆ ಹೊಸ ಒಡಂಬಡಿಕೆ ದಶಭಾಗಗಳು ಇಲ್ಲ ಅಂತ. ಹಾಗಾದ್ರೆ ಹಳೆ ಒಡಂಬಡಿಕೆ ಕಿತ್ತಿರಿಸಾಕ್ಬಿಡು. ಆವಾಗ ಹಳೆ ಒಡಂಬಡಿಕೆ ವಾಗ್ದಾನ ಮಾತ್ರ ಬೇಕು, ಅಲ್ಲಿನ ವಾಗ್ದಾನ ಆಶೀರ್ವಾದ ಮಾತ್ರ ಬೇಕು. ಬಲಿ ಅನ್ನೋದು ಆರಂಭದಲ್ಲಿಯೇ ಮೊಟ್ಟ ಮೊದಲನೇದಾಗಿ ದೇವರು ನಮಗೋಸ್ಕೊಂಡು ಬಲಿಯನ್ನು ಕೊಟ್ಟ. ಆದಾಮನ ಅವಳು ಪಾಪ ಮಾಡಿದರೆ ದೇವರು ಬಲಿಯನ್ನು ಕೊಟ್ಟ. ದೇವರು ಕೊಟ್ಟದ್ರಿಂದ ಅವ್ರು ಉಳ್ಕೊಂಡ್ರು. ದೇವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಉಳ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಆರಂಭವಾಯಿತು ಬಲಿಗಳನ್ನು ಕೊಡು, ಸಮರ್ಪಣೆ ಮಾಡುವುದು. ಅಲ್ಲಿಂದ ಆರಂಭವಾಯಿತು. ಆದಾಮನ ಅವಳಿಂದ ಆರಂಭವಾಯಿತು. ಇಲ್ಲಿವರೆಗೂ ಸಹ ನಡೀತಾನೇ ಇದೆ. ಸತ್ಯಾರ್ಥಗಳನ್ನು ತಿಳಿಯದೆ, ಸತ್ಯವೇದವನ್ನು ಓದದೆ, ಅವ್ರ ಮನಸ್ಸಿಗೆ ಬಂದದ್ದು ಎಲ್ಲೋ ಕೇಳಿದ್ದು, ಏನೋ ಅವ್ರ ಕಿವಿಗಳಲ್ಲಿ ಹೇಳಿದ್ದು, ಯಾರೋ ದೊಡ್ಡ ಸೇವಕರು, ಆ ಸೇವಕರು, ಈ ಸೇವಕರು ಅಂತ ಹೇಳಿದ್ದೆ ಮರಳುಗೊಳ್ತಾ ಇರ್ತಾರೆ. ಮೋಸ ಹೋಗಬೇಡಿ. ಸತ್ಯವೇದವನ್ನು ಓದಿರಿ, ನೀವು ಅದರಂತೆ ನಡ್ಕೊಳ್ಳಿ ಸಾಕು. ನನ್ನನ್ನು ನೋಡಬೇಡಿ, ನನ್ನ ಬೋಧನೆಯನ್ನು ಕೇಳಬೇಡ್ರಿ. ಸತ್ಯವೇದವನ್ನು ಓದಿರಿ. ಸತ್ಯವೇದ ಏನೇ ಹೇಳಿದ್ರು ಅದನ್ನು ಮಾಡಿ. ತಂದೆಯ ಚಿತ್ತ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಸತ್ಯವೇದದಲ್ಲಿ ಅಡಗಿದೆ. ಬೋಧನೆ ಮಾಡುವ ಬೋಧಕರಲ್ಲಿ ಇಲ್ಲ. ನಾನು ಆಕ್ಚುಲಿ ಮೇಲೆ ಅಂತ ಡಸ್ಟ್ ಅಷ್ಟೇ. ಕರೆದು ನಿಲ್ಲಿಸಿದ್ದಾನೆ, ಬಾಯಿಗೆ ಬಾಯಾಗಿದ್ದಾನೆ ಅಷ್ಟೇ. ಅದರಿಂದ ಮೋಸ ಹೋಗದಿರಿ. ದೇವರು ತಿರಸ್ಕಾರ ಸಹಿಸುವುದಿಲ್ಲ. ಯಾವುದು ತಿರಸ್ಕಾರ? ಆತನ ಮಾತನ್ನು ಕೇಳದೆ ಇರುವುದು ತಿರಸ್ಕಾರ. ಆತನ ಮಾತಿಗೆ ಕಿವಿಗೊಡದೆ ಇರುವುದು ತಿರಸ್ಕಾರ. ಆತನ ವಾಕ್ಯವನ್ನು ಅಶ್ರದ್ಧೆಯಿಂದ ಕೇಳುವುದೇ ತಿರಸ್ಕಾರ. ವಾಕ್ಯವನ್ನು ಕೇಳಿ ನನಗೆ ಗೊತ್ತು ಅಂತ ಹೇಳಿ ಅದರಂತೆ ನಡೆದುಕೊಳ್ಳದೆ ಇರುವುದೇ ತಿರಸ್ಕಾರ. ದೇವರು ತಿರಸ್ಕಾರವನ್ನು ಸಹಿಸುವುದಿಲ್ಲ. ಅದಕ್ಕೆ ಮರಿಯಳು ಹೇಳ್ತಾ ಇದ್ದಾಳೆ, ತಾಯಿ ಹಾಗೆ ಹೇಳ್ತಾಳೆ. ಸಭೆಯು ವಿಶ್ವಾಸಿಗಳನ್ನ ಹೇಳಿ ಹೇಳಿ ಬಲಪಡಿಸುವುದು ಏಕೆಂದ್ರೆ ಆಶೀರ್ವಾದ ಪಡ್ಕೊಳ್ಳಬೇಕೆಂಬುದಾಗಿ. ಅವರ ಆರೋಗ್ಯದಲ್ಲಾಗಲಿ ಭೂ ಸಂಬಂಧವಾದ ಎಲ್ಲ ಕಾರ್ಯಗಳಲ್ಲಿ ದಾವಿದ ಮಹಾರಾಜರು ಹೇಳಿದ ಪ್ರಕಾರವಾಗಿ ನನ್ನ ಜೀವಮಾನದಲ್ಲಿ ಎಲ್ಲವೂ ಶುಭ ಕೃಪೆಯನ್ನು ಹಿಂಬಾಲಿಸಲಿ. ಆಶೀರ್ವಾದ ಎಲ್ಲರೂ ಬಾಧ್ಯರಾಗಬೇಕೆಂಬುದಾಗಿ ಸಭೆ ಎಚ್ಚರಿಸಿ ಗದರಿಸಿ ಬೈಯೋದು ಏನಕ್ಕೆ ಅಂತ ಹೇಳಿದ್ರೆ, ವಾಕ್ಯಾನುಸಾರ ಎಚ್ಚರಿಸಿದ ಏನಕ್ಕೆ ಅಂತ ಹೇಳಿದ್ರೆ, ಆತನು ಹೇಳಿದಂತೆ ಮಾಡಿ. ಯಾರು ಹೇಳಿದಂತೆ? ಯೇಸು ಸ್ವಾಮಿ ಹೇಳಿದಂತೆ ಮಾಡಿ. ಯೇಸು ಸ್ವಾಮಿ ಹೇಳಿದಾಗ ಏನಾಗ್ತದೆ? ಅದ್ಭುತ ಆಗುತ್ತದೆ. ಆತನ ಮಾತಿನಂತೆ ಅವ್ರು ಕೇಳಿದ್ರು. ಬದಲಾಗಿ ಅವರಿಗೆ ಮಾತಾಡಲಿಲ್ಲ. ಅವ್ರು ಹೇಳಿದ್ರು, ಆ ಕಲ್ಲಿನ ಬಾನೆಗಳನ್ನು ತೆಗೆದುಕೊಂಡು ಬಾ. ಕಲ್ಲಿನ ಬಾನೆಗಳು, ಕಠಿಣವಾದ ಹೃದಯಗಳು, ಕೇಳೋದಿಲ್ಲ ಇವು. ಕಲ್ಲು ಹಾಗೆ ಇರ್ತವೆ, ಬಹಳ ಹೃದಯಗಳು. ತಗೊಂಡು ಬಾ, ನಾನು ಅವಳನ್ನು ಬಳಸ್ಕೊಳ್ತೇನೆ. ಒಂದು ಕಾಲದಲ್ಲಿ ನಾವು ತಿರಸ್ಕಾರ ಮಾಡಿ ಏನು ಮಾಡ್ತಾ ಇದ್ದೀವಿ? ನನಗೆಲ್ಲ ಬಿಡು, ನೀನು ಹೋಗ್ತದೆ, ನೀನು ಹೋಗಿ ಏನಾದರೂ ಮಾಡ್ಬೋದು. ನನಗೆ ಅಲ್ಲ ಅಂದಿದ್ದು. ಎಂಥ ಕಲ್ಲಿನ ಹೃದಯವನ್ನು ಸರಿ ಬದಲಾವಣೆ ಮಾಡುವುದು. ಕೆಲಸಕ್ಕೆ ಬರೋದಿಲ್ಲ ಎಂಬುದಾಗಿ ಮೂಲೆ ಬಿಸಾಕ್ಬಿಟ್ಟಿದ್ರು ಸರಿ, ಆ ಮೂಲೆ ಬಿಸಾಕ್ಬಿಟ್ಟು ಆ ಮೂಲೆಗಳನ್ನು ದೇವರು ತಲೆಯನ್ನಾಗಿ ಮಾಡುವ ದೇವರು. ಯಾವಾಗ ನಾವು ಆತನ ವಾಕ್ಯವನ್ನು ಕೇಳಿ ಶ್ರದ್ಧೆಯಿಂದ ನಡೆದುಕೊಳ್ತೇವೋ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವಂಥ ದೇವನು ನಿನ್ನಲ್ಲಿರುವ ಆತನು, ನಿನ್ನೊಂದಿಗೆ ನಡೆಯುವ ಆತನು, ನಿನ್ನನ್ನು ಪಾಲಿಸುವ ದೇವರು. ಸಮಯದಲ್ಲಿ ನಾವು ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಶ್ರದ್ಧೆಯನ್ನು ಕೇಳ್ತೇವೆ? ನೀರನ್ನು ತುಂಬಿರಿ ಅಂತ ಹೇಳಿದ, ಬರೀ ನೀರೇ ತುಂಬಿದ್ದೆ ಅಲ್ಲಿ. ಬರೀ ನೀರು ತುಂಬಿದ್ರೆ ಏನಾಯ್ತಲ್ಲಿ? ದ್ರಾಕ್ಷರಸ. ಅದು ಎಂಥ ದ್ರಾಕ್ಷರಸ? ಮೊದಲು ಕೊಟ್ಟಿದ್ದಲ್ಲ, ಮೊದಲು ಕೊಟ್ಟ ದ್ರಾಕ್ಷರಸವಲ್ಲಂತೆ ಅದು. ಏನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರು ದ್ರಾಕ್ಷರಸ. ಇನ್ನೂ ಯಜಮಾನನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ದೇವರು ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು, ಅದ್ಭುತಗಳನ್ನು ಕಾಣುವ ಹಾಗೆ ಮಾಡಬೇಕೆಂಬುದಾಗಿ ಬಯಸ್ತೇನೆ. ಹಾಗಾದರೆ ಹೇಳಿ ಮಾಡ, ಬರೀ ಸ್ವಾಮಿ ಸ್ವಾಮಿ ಅನ್ನೋ ಏನು ಮಾಡೋದು? ಹುಡುಕನ ನಾನು ಮಾಡಬೇಕಾಗಿ ಮಾಡಿರುವ ಆಜ್ಞೆಗಳು ಎಷ್ಟು, ಮಾಡದಿರುವ ಆಜ್ಞೆಗಳು ಎಷ್ಟು. ಎಷ್ಟು ಸಾರಿ ನಾನು ಆತನ ವಾಕ್ಯ ಅಶ್ರದ್ಧೆಯಿಂದ ಕೇಳಿ ನನಗಲ್ಲ ಅಂತ ನಾನು ತಿರಸ್ಕಾರ ಮಾಡಿದ್ದೇನೆ. ಎಷ್ಟೋ ಸಾರಿ ಪವಿತ್ರಾತ್ಮ ದೇವರನ್ನು ಎಚ್ಚರಿಸ್ತಾ ಇದ್ರು ಸಹ ನಾವು ತಿರಸ್ಕಾರ ಮಾಡಿ ನನಗಲ್ಲ. ಇವತ್ತು ರಾತ್ರಿ ನಮ್ಮ ಪ್ರಾಣ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ಪ್ರಾಣದ ಬೆಲೆ ಗೊತ್ತಾದರೆ ನಮಗೆ ನಮ್ಮ ಆತ್ಮನ ಬೆಲೆ ಗೊತ್ತಾಗುತ್ತೆ. ಪ್ರಾಣದ ಬೆಲೆ ಇಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಆತ್ಮನ ಬೆಲೆ ಗೊತ್ತಾಗೋದೇ ಇಲ್ಲ. ಅದರಿಂದ
ಅಶ್ರದ್ಧೆಯಿಂದ ಕೇಳಿದ್ರೆ ದೇವರು ಅದನ್ನು ಸಹಿಸಲ್ಲ. ಅದರಿಂದ ಮನುಷ್ಯ ನೀನು ಏನು ಬಿಟ್ಕೊಳ್ತೀಯ ಅದನ್ನೇ ಕೊಯ್ಬೇಕು. ಯೇಸು ಸ್ವಾಮಿಗೆ ಒಳಪಡದ ಸೃಷ್ಟಿ ಯಾವುದು ಹೇಳಿ? ಯಾವುದಾದ್ರೂ ಇದೆಯಾ? ಆತನ ಮಾತಿನ ಮೇರೆಗೆ ಪೇತ್ರನ ಅದ್ಭುತ ಕಂಡ. ಆತನ ಮಾತಿನ ಮೇರೆಗೆ ಸಮುದ್ರದಲ್ಲಿಂದ ಮೀನು ಬಂದು ನಗರನ್ನು ನುಂಗಿ 3 ದಿನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಆತನ ಮಾತಿನ ಮೇರೆಗೆ. ಆತನ ಮಾತಿನ ಮೇರೆಗೆ ಮೋಶೆ ಸಮುದ್ರ ಕಡೆ ತನ್ನ ಕೋಲನ್ನು ಚಾಚುವಾಗ ಏನಾಯ್ತು? ಸಮುದ್ರ ವಿಭಾಗವಾಗಿ 2 ಮಾರ್ಗ ಕೊಟ್ಬಿಡ್ತಾರೆ. ಯಾವ ಶತ್ರುಗಳು ಅವರು ಹಿಂದೆ ಬೆನ್ನಟ್ಟಿ ಬಂದಿರೋ ಅದೇ ಶತ್ರುಗಳನ್ನು ಏನು ಮಾಡಿದ? ಇನ್ನು ಎಂದು ಕಾಣದ ಹಾಗೆ ದೇವರು ಮಾಡಿದ. ಆತನ ಮಾತಿನ ಮೇರೆಗೆ ನಡೆದುಕೊಂಡಾಗ, ಆತನ ಮಾತಿನ ಮೇರೆಗೆ ನಡೆದುಕೊಂಡಂತ ಯೆಹೋಶುವನು ತನ್ನ ಸೇನೆಯೊಂದಿಗೆ ಹೋಗಿ ಎರಿಕೆ ಗೋಡೆಗಳನ್ನ ಕಷ್ಟಪಡಲಿಲ್ಲ, ಬಾಂಬ್ ಬಿಡಲಿಲ್ಲ, ಯುದ್ಧ ಮಾಡಲಿಲ್ಲ, ಆನೆಗಳನ್ನ ತಗೊಂಡೋಗಿದ್ದೆ ಆ ಕೋಟೆಯನ್ನು ಬೀಳಿಸಲಿಲ್ಲ. ಆತನ ಮಾತಿನ ಮೇರೆಗೆ ನಡ್ಕೊಂಡ ಕೋಟೆ ಬಿದ್ದು ಹೋಗುತ್ತೆ. ನಮಗಿರೋ ತಡೆಗಳು ಹೋಗೋದಿಲ್ವಾ? ಹೋಗ್ಲಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲದೇ ಇದೆಯಾ? ಅಥವಾ ಏನೋ ದಾನವಾಗಿ ಇದ್ದೀವಾ? ಇಲ್ಲಿವರೆಗೂ ಸಹ ರಾಜ್ಯವು ಸಮೀಪಿಸುತ್ತಾ ಇದೆ. ನಮ್ಮನ್ನು ಕಂಡು ದೇವರು ಏನು ಮಾಡಲು ನಮ್ಮನ್ನು ಇನ್ನೂ ಸಜೀವರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ಅಂದ್ಕೊಳ್ಬೇಡ್ರಿ, ನನ್ನ ಕೈಲಿ ಏನೂ ಆಗೋದಿಲ್ಲ, ಯಾವತ್ತೂ ಆ ರೀತಿಯಲ್ಲಿ ಅಂದ್ಕೊಳ್ಳೇಬೇಡ. ನನಗೇನಿದೆ ಅಂತ ಅಂದ್ಕೊಳ್ಳೇಬೇಡ. ನಿಮ್ಮ ಸಮಯವನ್ನು ದೇವರಿಗೆ ಅಂತ ಕೊಡ್ರಿ, ದೇವರ ವಾಕ್ಯವನ್ನು ಓದಿರಿ, ಅದರಲ್ಲಿ ಇರೋದನ್ನು ತಿಳ್ಕೊಳ್ಳಿ. ನಾನು ಇನ್ನೂ ಏನು ಮಾಡಬೇಕು, ನಾನು ಇನ್ನೂ ಏನು ಮಾಡಬೇಕು. ನಮ್ಮ ಜೀವನ ಪೂರ್ತಿ ನಾವು ಒಂದು ವಿದ್ಯಾರ್ಥಿನೇ. ಕಲಿಯೋದು ಬಹಳ ಇದೆ, ಕಲಿತುಕೊಳ್ಳೋದು ಬಹಳ ಇದೆ, ಅದರಂತೆ ನಡೆಯೋದು ಇನ್ನೂ ಬಹಳ ಇದೆ. ಅದರಿಂದ ನಾವು ನಮ್ಮ ಮಕ್ಕಳಿಗೆ ಏನಾಗಿರ್ಬೇಕು? ಕತ್ತಲೆ ಆಗಿರ್ಬೇಕಾ? ಬೆಳಕಾಗಿರ್ಬೇಕು. ನಾವು ನಮ್ಮ ಮಕ್ಕಳಿಗೆ ಏನಾಗಿರ್ಬೇಕು? ಆದರ್ಶಕರಾಗಿರಬೇಕು. ಏನೋ ಇವತ್ತು ನಮ್ಮ ಜೀವನ ಆಗ್ಬಿಟ್ರೆ ಅವ್ರ ಪಾಡಿ ಏನೋ ವಯಸ್ಸು ಬಂದ್ಬಿಟ್ಟಿದೆ, ಏನೋ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಬದುಕೊಳ್ತಾರೆ ಬಿಡು. ನೋಡ್ಕೊಳ್ಳೋದು ದೇವರು ತಾನೇ ಅಲ್ಲ. ಅವ್ರು ಯಾವ ದಿಕ್ಕಿಗೆ ಹೋಗ್ತಾರೆ, ಕೊನೆಗೆ ಅವ್ರ ಅಂತ್ಯ ಹೇಗಿರುತ್ತೆ ಅನ್ನೋದನ್ನು ಗುರುತಿಸಬೇಕು. ಅದರಿಂದ ನಾವು ನಡ್ಕೊಂಡ್ರೆ ನಮ್ಮ ಮಕ್ಕಳು ಸಹ ನಡ್ಕೊಳ್ತಾರೆ. ಕೊನೆ ನಾವೊಂದು ಮಾತನ್ನು ಓದಿಮ್ಮ. ಮತ್ತೆ ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದಿಮ್ಮ. 24ನೇ ವಚನವನ್ನು ಓದಿ. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಡುವುದು ಅಭಿವೃದ್ಧಿ ಆಗೋದು, ಅದನ್ನ ನಮ್ಮಲ್ಲೇ ಬಚ್ಚಿಟ್ಕೊಳ್ಳೋಕ್ಕಲ್ಲ, ಅದರಲ್ಲೇ ಬಚ್ಚಿಟ್ಕೊಂಡ ದೇವರು ಎಂಥವಂತ ಹೇಳ್ತಾ ಇದ್ದಾನೆ. ಎಂಥವಂತೆ ದೇವರು? ಬಿತ್ತದಿರುವ ಕೊಯ್ಯುವವನು, ಬಿತ್ತನೆ ಮಾಡದೇ ಕೊಯ್ಯುವಂತ ದೇವರು. ಅಸಾಧ್ಯವಾದವನ್ನು ಸಾಧ್ಯಪಡಿಸುವಾತನು. ಆಮೇಲೆ ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವ ದೇವರು. ದೇವರ ಮಹಿಮೆ. ನೀನು ಕಠಿಣನು. ಈಗ ಬರುವಂತ ದೇವರು ಒಳ್ಳೆ ಪ್ರೀತಿಯಿಂದ ಬರೋದಿಲ್ಲ, ಸ್ಮೈಲ್ ಕೊಟ್ಕೊಂಡು ನನ್ನ ಮಕ್ಕಳೇ ಅಂತ ಬರೋದಿಲ್ಲ. ಜಡ್ಜ್ಮೆಂಟ್ ಕೈಯಲ್ಲಿ ಇಟ್ಕೊಂಡ್ಬರ್ತಾರೆ, ಕೋಲ್ ಕೈಯಲ್ಲಿರುತ್ತೆ. ನಂಬಿದರೆ ನಿತ್ಯ ಜೀವ, ನಂಬದೆ ಹೋದರೆ ನಿತ್ಯ ನರಕ. ವಾಕ್ಯಾನುಸಾರವಾಗಿ ಕೇಳಿ ಅದಂತ ಜೀವಿಸಿದರೆ ಇದರಲ್ಲಿ ಒಂದು ಎಲ್ಲ ಆಶೀರ್ವಾದಕ್ಕೆ ಬಾಧ್ಯರು, ವಾರಸುದಾರರು. ಅದರಂತೆ ಕೇಳದೆ ಹೋದರೆ ನಷ್ಟದ ಮೇಲೆ ನಷ್ಟ ಅನುಭವಿಸ್ತಾನೇ ಇರ್ತಾರೆ. ಅದರಿಂದ ನನ್ನ ಪ್ರೀತಿಯ ನನ್ನ ಸಹೋದರನ ನಾನು ಹೇಳೋದಿಷ್ಟೇ, ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಕೇಳಿ ಅದರಂತೆ ನಡ್ಕೊಳ್ತಾರೆ. ಪರೀಕ್ಷೆ ಮಾಡಿಕೊಳ್ಳ, ಬರೀ ಕೇಳೋದು ಮಾತ್ರ ಅಲ್ಲ, ಅದರಂತೆ ನಡೆದುಕೊಳ್ಳೋದು. ಯಾವ ಥರ? ಶ್ರದ್ಧೆಯಿಂದ. ಏನೋ ದಾನವಾಗಿ ಅಂದರೆ ಏನೋ ದಾನವಾಗಿ ಜೀವನ ಇರುತ್ತೆ. ಒಂದಿನ ಸಂತೋಷ, ಒಂದಿನ ಸುಖ ದುಃಖ ಇದ್ದೇ ಇರುತ್ತೆ. ಆದರೂ ದೇವರು ನಂಬಿಗಸ್ತನಾಗೇ ಇರ್ತಾನೆ. ಅಬ್ರಹಾಂ, ಇಸಾಕ್, ಯಾಕೋಬರೊಂದಿಗಿದ್ದ ದೇವರು ನಮ್ಮ ಸಂಗಡ ಇದ್ದಾರೆ. ಅದರಿಂದ ದೇವರ ಕಾರ್ಯಗಳನ್ನು
ದೇವರ ಅದ್ಭುತ ಕಾರ್ಯಗಳನ್ನು ನಮ್ಮಲ್ಲಿ, ನಮ್ಮ ಗುಡಾರಗಳಲ್ಲಿ, ನಮ್ಮ ಮಕ್ಕಳಲ್ಲಿ ಕಾಣಬೇಕು ಅನ್ನೋದಾದರೆ ನಾವೇನು ಮಾಡಬೇಕು? ಮೊದಲು ಯಾರು ಕೇಳಬೇಕು? ಮೊದಲು ನಾನು ಕೇಳಬೇಕು. ಯಾರು ಮಾತು ಕೇಳಬೇಕು? ಆತನು ಹೇಳಿದಂತೆ, ಯೇಸು ಸ್ವಾಮಿ ಹೇಳಿದಂತೆ, ಸತ್ಯವೇದ ಹೇಳಿದಂತೆ ವಾಕ್ಯವನ್ನು ಕೇಳಿದಾಗ ಮಾತ್ರ ಅದ್ಭುತವನ್ನು ನೋಡಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳು ಅಭಿವೃದ್ಧಿ ಆಗುವುದಿಲ್ಲ, ನನ್ನ ವಂಶ ಉದ್ಧಾರ ಆಗುವುದಿಲ್ಲ. ಆ ರೀತಿ ಆಗದಂತೆ ಕೇಳಿದ ವಾಕ್ಯದ ಮೇರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಫಲಿಸುವಂತೆ ನಿಮ್ಮನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್.